ನಾಗರತ್ನ ಮೇಡಮ್, ಈಗ ನಿಮ್ ಮೈಕ್ ಆಫ್ ಮಾಡಿರ್ತೀನಿ, ನಿಮ್ಮದು ಬಂದಾಗ ಆನ್ ಮಾಡ್ಕೊಳ್ಳಿ. ಓಕೆ ಓಕೆ. ಅಲ್ಲ ಗುರುಪ್ರ ಶುರು ಮಾಡ. ಓಕೆ ಸರ್, ಸರಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ತಿಂಗಳ ಬೆಳಕುನೇ ಹಾಗೆ ಒಂಥರ ಪ್ರತಿ ತಿಂಗಳು ಏನೋ ಒಂದು ನಾವು ಊಹೆ ಮಾಡೋದಕ್ಕೆ ಆಗದೆ ಇರುವಂತಹ ವೈವಿಧ್ಯಮಯ ವಿಷಯಗಳನ್ನ ನಮ್ಮ ರವಿ ಕುಸ್ಬಿ ಅವರು ತರ್ತಾ ಇರ್ತಾರೆ. ಆ ರೀತಿಯ ಒಂದು ವೈವಿಧ್ಯಮಯ ವಿಷಯ ಈ ತಿಂಗಳ ಬೆಳಕು. ಅದರಲ್ಲಿ ಬೆಂಗಳೂರಿನಿಂದ ಲಂಡನ್, ಬರೀ ಪ್ರಯಾಣ ಆಗಿದ್ರೆ ಚೆನ್ನಾಗಿರೋದು, ಅದೇನೋ ಒಂದು ಪ್ರಣಯ ಪ್ರಯಾಣ ಅಂತ ಬೇರೆ ಹಾಕಿದ್ದಾರೆ. ಅದೊಂದೊಂಥರ ಕುತೂಹಲ ಹೆಚ್ಚಿಸಿದೆ ಇನ್ನು ನಮಗೆ. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ವೇದಿಕೆಯವರೇ ಆದಂತಹ, ಅಂದ್ರೆ ಈ ಪ್ರಯಾಣವನ್ನ ಮಾಡಿದಂತಹ ಶ್ರೀನಿವಾಸ್ ಎಂ.ಜಿ. ಪಾಣಿಬಾತೆ ಮತ್ತೆ ಅವರಿದ್ದು ಅವರು ಈ ಬಗ್ಗೆ ಅವರ ಅನುಭವಗಳ ಬಗ್ಗೆ ಮತ್ತೆ ಹೇಗಿತ್ತು ಇದು ಮತ್ತೆ ಓಕೆ ಅವರ ವಿಷಯಗಳೆಲ್ಲ ಕವರ್ ಮಾಡ್ತಾರೆ. ಇದರ ಬಗ್ಗೆ ಮಾತಾಡಕ್ಕೆ ನಮಗೆ ಇವತ್ತು ಬಂದಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಕಾರ್ಯಕ್ರಮ ಎಲ್ಲಾನು ನಮ್ಮ ರವೀಂದ್ರ ಸರ್ ಅವರಿಂದ ಪ್ರಸ್ತಾವನೆ ಅದೆಲ್ಲ ಹೇಳ್ಬಿಟ್ಟೆಲ್ಲ ಶುರು ಮಾಡ್ತಾರೆ. ಇವತ್ತು ಆತರ ಯಾವುದೂ ಇರಲ್ಲ, ಯಾಕೆಂದ್ರೆ ಸಂಪೂರ್ಣ ಸಮಯ ಶ್ರೀನಿವಾಸ್ ಅವರಿಗೆ ಕೊಡೋಣ ಅನ್ನೋದು ಒಂದು ನಮಗೂ ಉದ್ದೇಶ ಆಗಿತ್ತು. ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಇಂದಿನ ಮುಖ್ಯ ಮಾತಾಡಕ್ ಬಂದಿರುವಂತಹ ಶ್ರೀನಿವಾಸ್ ಎಂ.ಜಿ. ಮತ್ತೆ ಅವರ ಮನೆಯವರು. ಸರ್, ಪಾಣಿಬಾತೆ ಅನ್ನೋದು ಅವ್ರ ಹೆಸರಾ? ಸರ್ ನೇಮ್. ಹೋಗಿ ಅವರಿಬ್ರಿಗೂ ನಾನು ಸ್ವಾಗತವನ್ನ ಕೊಡ್ತೇನೆ. ಹಾಗೆ ಈ ಕಾರ್ಯಕ್ರಮನ ವೀಕ್ಷಿಸಿ ಮತ್ತೆ ಕೇಳಿಸ್ಕೊಳ್ಳೋಸ್ಕರ ಬಂದಿರುವಂತಹ ಕೇಳುಗರಿಗೂ ನಾನು ಸ್ವಾಗತವನ್ನ ಬಯಸ್ತೇನೆ. ಈಗ ಮೊದಲು ಇಂದಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಿರುವಂತಹ ಶ್ರೀನಿವಾಸ್ ಅವರ ಪರಿಚಯ ಮಾಡ್ಕೊಳ್ಬೇಕು ಅಂತ ಶ್ರೀಮತಿ ನಾಗರತ್ನ ಚಂದ್ರಶೇಖರ್ ಅವ್ರನ್ನ ನಾನು ವಿನಂತಿಸ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದಿನ ತಿಂಗಳ ಬೆಳಕಿನ ಅತಿಥಿ ಶ್ರೀಯುತ ಶ್ರೀನಿವಾಸ್ ಎಂ.ಜಿ. ಪಾಣಿಬಾತೆ ಅವರ ಒಂದು ರೋಚಕ ಪ್ರವಾಸ ಕಥನ ಸ್ವಂತ ಕಾರಿನಲ್ಲಿ ಬೆಂಗಳೂರಿನಿಂದ ಲಂಡನ್ಗೆ ಪುಸ್ತಕದ ಮೂಲಕ ವೇದಿಕೆಯ ಸದಸ್ಯರಿಗೆ ಈಗಾಗಲೇ ಪರಿಚಯವಾಗಿದ್ದಾರೆ. ಇತ್ತೀಚೆಗೆ ಅವರು ನಮ್ಮ ಮನೆಗೆ ಭೇಟಿ ಇತ್ತಾಗ 75 ದಿನಗಳಲ್ಲಿ 20 ದೇಶಗಳನ್ನು 19,354 ಕಿಲೋಮೀಟರ್ ರಸ್ತೆ ಮೂಲಕ ಕ್ರಮಿಸಿದ ಆ ವಿಶಿಷ್ಟ ರಥದ ಮುಂದೆ ನಿಂತು ನಾವು ಇಬ್ಬರು ಫೋಟೋ ತೆಗೆಸಿಕೊಳ್ಳುವ ಅವಕಾಶ ಸಿಕ್ಕಿದ ಹೆಮ್ಮೆ ನಮ್ಮದಾಗಿದೆ. ಶ್ರೀನಿವಾಸ್ ಎಂ.ಜಿ. ಪಾಣಿಬಾತೆ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಮೊಣಕಾಲ್ಮೂರಿನವರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ನಿಂದ ಸ್ನಾತಕೋತ್ತರ ಪದವಿ ಗಳಿಸಿ ಬೆಂಗಳೂರಿನ ಡೆಸಿಡಿಯೋ ಕಂಪನಿಯಲ್ಲಿ ಸದ್ಯ ಮ್ಯಾನೇಜರ್ ಇಂಜಿನಿಯರ್ ಆಗಿ ವೃತ್ತಿ ಪ್ರಾರಂಭಿಸಿ ಕಳೆದ 25 ವರ್ಷಗಳಿಂದ ಬೆಂಗಳೂರು ನಿವಾಸಿಯಾಗಿದ್ದಾರೆ. ಪತಿಯ ಮನಸ್ಸನ್ನು ಅರಿತು ನಡೆಯುವ ಸತಿ ಸವಿತಾ ಜೊತೆಗಿದ್ದಾಗ ಎಲ್ಲಾ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ ಸ್ವೀಕರಿಸಿ ಜಯಬೇರಿ ಬಾರಿಸಿ ಸಾಧನೆಗೆ ಸೋಲಿಲ್ಲ ಎನ್ನುತ್ತಾರೆ ಇವರು. ಪ್ರವಾಸ ಇವರಿಗೆ ಹೊಸದಲ್ಲ, ಆದರೆ ಇವರಿಗೆ ಅಪರೂಪದ ಸಾಧನೆ ಮಾಡುವ ಹುಮ್ಮಸ್ಸು ಆಕಾಂಕ್ಷೆ ಚಿಗುರೊಡೆದಾಗ ಇವರು 2024ರಲ್ಲಿ ಆರಿಸಿಕೊಂಡದ್ದು ಅಡ್ವೆಂಚರ್ಸ್ ಓವರ್ಲ್ಯಾಂಡ್ ಟ್ರಾವೆಲ್ ಕಂಪನಿಯನ್ನು. ದೇಶ ಸುತ್ತು ಕೋಶ ಓದು ಎಂಬ ನಾಣ್ಣುಡಿ ಇದೆ. ಆದರೆ ಇವರು ಕಂಡ ಕನಸು ದುಬಾರಿ ಎನಿಸಿದರೂ ಮಕ್ಕಳ ಒತ್ತಾಸೆ ಹಾಗೂ ಮಡದಿಯ ಸಹಕಾರದಿಂದ ಕಾರ್ಯಸಾಧ್ಯವಾಯಿತು. 21 ಜನ 11 ಕಾರುಗಳಲ್ಲಿ 75 ದಿನಗಳು ರಸ್ತೆ ಮೂಲಕ 20 ದೇಶಗಳನ್ನು 19,354 ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ದಣಿವಿಲ್ಲದೆ ಕ್ರಮಿಸಿ ಬಂದ ಒಂದು ಅದ್ಭುತ ಯಶೋಗಾಥೆಯನ್ನು ಇವರು ತಮ್ಮ ಪ್ರಪ್ರಥಮ ಪ್ರಕಟಿತ ಪುಸ್ತಕದ 332 ಪುಟಗಳಲ್ಲಿ ತೆರೆದಿಟ್ಟಿದ್ದಾರೆ. ಈ ಸಚಿತ್ರ ಪುಸ್ತಕವನ್ನು ಕೈಗೆತ್ತಿಕೊಂಡಾಗ ಅವರ ಜೊತೆ ನಾವು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದೇವೆ ಎನಿಸತೊಡಗುತ್ತದೆ. ಪ್ರಕೃತಿಯ ರಮ್ಯ ಪರ್ವತ ಶ್ರೇಣಿಗಳು, ಮರುಭೂಮಿ, ನದಿ, ಬೆಟ್ಟ, ಗುಡ್ಡ, ಸಮುದ್ರ, ವೈವಿಧ್ಯಮಯ ಜನ, ಊಟ, ಉಪಚಾರಗಳು, ಇವುಗಳ ವರ್ಣನೆ ಓದುತ್ತಾ ನಮಗೆ ಆಯಾಸವಾದಂತಾದರೂ ಕೊನೆಯ ತನಕ ಅದೇ ಉತ್ಸಾಹ ಲವಲವಿಕೆಯಿಂದ ಗುರಿ ಮುಟ್ಟಿ ಭಾರತದ ಬಾವುಟ ಹಾರಿಸಿ ಬಂದ ಛಲಗಾರ ಶ್ರೀನಿವಾಸ್ ದಂಪತಿಗಳ ಮನೋಬಲ,
ಸಾಹಸಕ್ಕೆ ಜೈ ಅನ್ನಲೇಬೇಕು. ಮಕ್ಕಳನ್ನು ಮನೆಯಲ್ಲಿ ಬಿಟ್ಟು ಬಂದ ಆತಂಕವಿದ್ದರೂ ಮತ್ತೆ ಸುರಕ್ಷಿತವಾಗಿ ಮನೆಗೆ ಹೋಗಬೇಕೆಂಬ ತುಡಿತದ ಮಧ್ಯೆ ದುರ್ಗಮ ದಾರಿಗಳನ್ನು ಕಣ್ಣು ಮಿಟುಕಿಸದಂತೆ ಎಚ್ಚರಿಕೆಯಿಂದ ಬಿಸಿಲು ಮಳೆ ಗಾಳಿಗಳ ನಡುವೆ ಚಲಾಯಿಸಿಕೊಂಡು ಹೋಗಬೇಕಾದದ್ದು ಒಂದು ಸಾಮಾನ್ಯ ಸಂಗತಿಯಾಗಿರಲಿಲ್ಲ. ಇವರ ಈ ಧೀರೋದಾತ್ತ ನಡೆ ಸರಿಸಾಟಿ ಇಲ್ಲದ್ದು. ಬನ್ನಿ ಅವರ ಈ ರೋಚಕ ಪ್ರವಾಸ ಕಥನವನ್ನು ಅವರ ಬಾಯಿಂದಲೇ ಕೇಳೋಣ. ಶ್ರೀನಿವಾಸ್ ಎಂಜೆ ಮತ್ತು ಸವಿತಾ ದಂಪತಿಗಳಿಗೆ ಅಭಿನಂದನೆಗಳೊಂದಿಗೆ ನಾಗರತ್ನ ಚಂದ್ರಶೇಖರ್. ನಮಸ್ತೆ. ಧನ್ಯವಾದಗಳು ಮೇಡಮ್. ನಾಗರತ್ನ ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಇನ್ನ ಮುಂದಿನ 50 ನಿಮಿಷದಿಂದ 1 ಗಂಟೆಗಳ ಕಾಲ ನಾವು ಗೈಡೆಡ್ ಮೆಡಿಟೇಷನ್ ಅಂತೀವಿ. ಇದರಲ್ಲಿ ಯಾವುದು ಯೋಗದಲ್ಲಿ ಅಂದ್ರೆ ಕಣ್ಮುಚ್ಕೊಂಡು ಕುತ್ಕೊಂಡ್ರೆ ಬೆಂಗಳೂರಿಂದ ಎಲ್ಲೋ ನಾವು ಆಕಾಶಕ್ಕೆ ಎಲ್ಲ ಕರ್ಕೊಂಡು ಹೋಗಿ ಬರ್ತಾ ಇರ್ತೀವಿ. ಆ ರೀತಿ ಈಗ ನಾವು ಇಲ್ಲಿಂದ ಲಂಡನ್ಗೆ ಹೋಗೋಣ, ಲಂಡನ್ ಇಂದ ವಾಪಸ್ಸು ಬರ್ತಾ ಇರುತ್ತೆ, ಫ್ಲೈಟ್ ಅಲ್ಲಿ ಕರ್ಕೊಂಡ್ ಬರೋಣ. ಸರ್, ಈಗ ವೇದಿಕೆ ನಿಮ್ದು ಶ್ರೀನಿವಾಸ್ ಅವರೇ, ಶುರು ಮಾಡ್ಬೋದು. ನೀವು ಪ್ರೆಸೆಂಟೇಶನ್ ನೀವೇ ಅಲ್ವಾ ಮಾಡ್ತಾ ಇರೋದು? ಶೇರ್ ಮಾಡ್ತಾ ಇರೋದು ನೀವೇ ಅಲ್ವಾ? ಪ್ರೆಸೆಂಟೇಶನ್ ಶೇರ್ ಮಾಡಿದ್ದೀನಿ. ಸರಿ 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 ಸರಿ, ಕಾಣಿಸ್ತಾ ಇದೆಯಲ್ಲ? ಹೌದು ಸರ್. ಈಗ ಇನ್ನು ಮುಂದಿನ ವೇದಿಕೆ ನಿಮ್ದು ಸರ್, ನೀವು ಮಾತಾಡ್ಬೇಕು. ಧನ್ಯವಾದಗಳು. ಈ ವೇದಿಕೆಗೆ ಪರಿಚಯ ಮಾಡಿದ ರಘುರಾಮ್ ಸರ್ಗೆ ಕೃತಜ್ಞತೆ. ಹಾಗೆ ನಿರ್ಮಲಾ ಮೇಡಮ್ ಕಡೆಯಿಂದ ಈ ನಮ್ಮ ಗುಂಪಿಗೆ ಸೇರಿದ್ದೆ. ತಮ್ಮೆಲ್ಲರಿಗೂ ನಮಸ್ಕಾರ. ಆಮೇಲೆ ಗುರುಪ್ರಸಾದ್ ಸರ್ ಅವರಿಗೂ ಸಹ ಧನ್ಯವಾದಗಳು ಹೇಳ್ತಾ ನಮ್ಮ ಈ ಕಾರ್ಯಕ್ರಮನ ಪ್ರಾರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಈ ತರ ಇದೆ. ನಮಗೆ ಪ್ರೇರಣೆ ಎಲ್ಲಿಂದ ದೊರಕಿತು? ಈ ನಮ್ಮ ಪ್ರವಾಸಕ್ಕೆ ಪ್ರೇರಣೆ ಎಲ್ಲಿಂದ? ಅದಕ್ಕಾಗಿ ಮಾಡಿದ ನಾವು ತಯಾರಿ, ಅದನ್ನು ಕಾರ್ಯರೂಪಕ್ಕೆ ತಂದದ್ದು ಯಾವಾಗ? ಹಾಗೆ ನಾವು ಇದನ್ನು ಮಾಡಬೇಕಾದ್ರೆ ಅಲ್ಲಿನ ಸಂದರ್ಭದಲ್ಲಿ ನಾವು ಕೆಲವೊಂದು ಧೈರ್ಯದಿಂದ ಡಿಸಿಷನ್ ತಗೋಬೇಕಾಗುತ್ತೆ. ಅದನ್ನು ಹೇಗೆ ತಗೊಳಕ್ಕಾಯ್ತು? ನಮ್ಮ ಪ್ರಯಾಣದ ಕುರಿತು ಮತ್ತು ನಮ್ಮ ಆಯೋಜಿತ ಸಂಸ್ಥೆಯ ಬಗ್ಗೆ ಕುರಿತು ಕಿರುಪರಿಚಯ. ಅದರ ನಂತರದಲ್ಲಿ ನಾವು 20 ದೇಶಗಳನ್ನು ಹೇಗೆ ನಾವು ಸುತ್ತು ಬಂದಿದ್ದೀವಿ, ಆ ಸ್ಥಳಗಳ ಮತ್ತು ದೇಶಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ಕೊಡುವ ಒಂದು ಪ್ರಯತ್ನ ಈ ನನ್ನ 50 ನಿಮಿಷದಲ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ. ಕನ್ನಡದಲ್ಲಿ ಮಾತಾಡ್ತಾ ಮಧ್ಯದಲ್ಲಿ ಸ್ವಲ್ಪ ಆಂಗ್ಲ ಭಾಷೆ ಬರ್ಬೋದು, ಸ್ವಲ್ಪ ಅದಕ್ಕೆ ಕ್ಷಮೆ ಇರಲಿ. ನನಗೆ ಪ್ರೇರಣೆ ಇಲ್ಲಿಂದ ಬಂದಿದ್ದು, ನಾನು ಈಕೆ ಒಂದ್ಸಲ ನೋಡ್ತಾ ಇದ್ದಾಗ ಈಚಿ ಬೂಟ್ಸ್ ಅನ್ನೋ ಒಬ್ಬ ಮಹಿಳೆ, ಈಕೆ ನೆದರ್ಲ್ಯಾಂಡಿನ ಮಹಿಳೆ. ಈಕೆ ಡೆಲ್ಲಿಯಿಂದ ಅಂದ್ರೆ ನಮ್ಮ ಭಾರತದಿಂದ ನೆದರ್ಲ್ಯಾಂಡಿಗೆ ಒಬ್ಬಳೆ ಒಂದು ಬೈಕ್ನಲ್ಲಿ ಪ್ರಯಾಣ ಮಾಡ್ತಾಳೆ. ಸುಮಾರು ದಿನಗಳ 100 ಮೇಲೆ ದಿನಗಳು ಒಬ್ಬಳೆ ಪ್ರಯಾಣ ಮಾಡ್ತಾಳೆ. ನನಗೆ ವಿಡಿಯೋ ತುಣುಕು ನನಗೆ ಯೂಟ್ಯೂಬ್ ಅಲ್ಲಿ ಸಿಕ್ತು. ಅದು ನನಗೆ ಪ್ರೇರಣೆ ಆಯಿತು. ಒಬ್ಬ ಮಹಿಳೆ ಮಾಡಿದ್ದಾಳೆ ಅಂದ್ರೆ ನಾನು ಯಾಕೆ ಮಾಡಬಾರ್ದು ಅಂತೇಳಿ. ಅದೇ ರೀತಿಯಲ್ಲಿ ಸುಮಾರು ಜನ ಭಾರತದಿಂದ ಲಂಡನ್ಗೆ ಹೋಗಿದ್ದು ನಾನು ತಿಳಿದಿತ್ತು. ಅದನ್ನ ನಾನು ಎಲ್ಲ ಅಧ್ಯಯನ ಮಾಡ್ತಾ ನಾನು ಸಹ ತಯಾರಿ ಮಾಡಿದೆ. 2020ರಲ್ಲಿ ಎಲ್ಲ ನಾನು ಯಾವ ರೂಟಲ್ಲಿ ಹೋಗ್ಬೇಕು, ಅದಕ್ಕೆ ಅಪ್ರೂವಲ್ಸ್ ಏನ್ ಬೇಕು ಎಲ್ಲನೂ ನಾನು ಎಲ್ಲ ಕಲೆಕ್ಟ್ ಮಾಡಿ ಅದಕ್ಕೆ ನಾನು ತಯಾರಿ ಮಾಡಿದ್ದೆ. ಆಗಿನ ಕಾಲದಲ್ಲಿ ಅದು ಒಂದು 25 ಲಕ್ಷಕ್ಕೆ ಸುಮಾರು ಬರ್ತಾ ಇತ್ತು 75 ದಿನಗಳ ಪ್ಲಾನ್ ಅಲ್ಲಿ. ಕೊರೋನಾ ಬಂದು ಮಧ್ಯದಲ್ಲಿ ಹೋಗಕ್ಕಾಗ್ಲಿಲ್ಲ. 2023ರಲ್ಲಿ ಅಡ್ವೆಂಚರ್ಸ್ ಓವರ್ಲ್ಯಾಂಡ್ ಎಂಬ ಒಂದು ಕಂಪನಿ, ಇದು ಟ್ರಾವೆಲ್ಸ್ ಕಂಪನಿ, ಅವ್ರ ಕಡೆಯಿಂದ ನನಗೊಂದು ವಾಟ್ಸಪ್ ನೋಟ್ ಬಂತು. ನಾನು ಅವ್ರದ್ದು ಸಬ್ಸ್ಕ್ರೈಬ್ ಮಾಡಿದ್ದೆ, ಮೆಸೇಜಸ್ಗೆ ಬಂದಿತ್ತು. ಅವಾಗ ಇವ್ರದ್ದು ಒಂದು ಭಾರತದಿಂದ ಲಂಡನ್ಗೆ ಹೋಗೋ ಒಂದು 2024ರಲ್ಲಿ ಒಂದು ಪ್ಲಾನು ಅವ್ರು ನನಗೆ ಕಳಿಸ್ಕೊಟ್ಟಿದ್ರು. ಅವಾಗ ನನಗೆ ಮತ್ತೆ ಆ ಕನಸುಗಳು ಚಿಗುರೊಡೆಯೋದು. ಅದಕ್ಕೆ ಪ್ರಯತ್ನ ಪಟ್ಟು ಅದಕ್ಕೆ ಬೇಕಾದಂಥ ಆರ್ಥಿಕ ವ್ಯವಸ್ಥೆ ಅದಕ್ಕೂ ಸುಮಾರು 63 ಲಕ್ಷ ಖರ್ಚಾಗ್ತಾ ಇತ್ತು. ಅದಕ್ಕೆ ಹೊಂದಿಸೋದಕ್ಕೆ ಒಂದು ದಾವಣಗೆರೆಯಲ್ಲಿದ್ದ ಒಂದು ಸೈಟ್ ಮಾರಿಬಿಟ್ಟು ಅದಕ್ಕೆ ಪ್ರಯತ್ನ ಪಟ್ಟೆ. ಅದನ್ನ ಮಕ್ಕಳಲ್ಲಿ ಕೂತು ಹೋಗುವ ಒಂದು ಪ್ರಯತ್ನವನ್ನ ಅವರಲ್ಲಿ ಪ್ರಸ್ತಾಪ ಮಾಡಿದಾಗ ಅವರು ಅದನ್ನ ನಮಗೆ ಒಪ್ಪಿಸಿ ಅವರು ನಮ್ಮನ್ನ ಕಳಿಸ್ಕೊಟ್ರು. ನಮ್ಮ ಮಕ್ಕಳನ್ನ ಕರಿತೀನಿ, ಒಂದು ನಿಮಿಷ ಇಲ್ಲಿ ಅವರು ತೋರ್ಸೋದಕ್ಕೆ ಬನ್ನಿ ಈ ಕಡೆ. ನಾವು ಅವರ ಒಂದು
ಒಪ್ಪಿಗೆಯ ಮೇರೆಗೆ ನಾವು ಹೋಗಿದ್ದಾಯ್ತು. ನಮ್ಮ ಮಗಳು ಮತ್ತೆ ಮಗ. ಇದು ಏನಿದು ನಮ್ಮ ಒಂದು ಜೀವಿತಾವಧಿಯ ಪ್ರಯಾಣ ನಮ್ಮ ಬೆಂಗಳೂರಿಂದ ಲಂಡನ್ಗೆ. ಇದು ಈ 2 ಖಂಡಗಳು, ಏಷ್ಯಾ ಮತ್ತು ಯುರೋಪ್, 20 ದೇಶಗಳನ್ನು ದಾಟಿ 75 ದಿನಗಳಲ್ಲಿ 19,354 ಕಿಲೋಮೀಟರ್ ಹೋಗಿರುವಂತದ್ದು. ಇದು 2024 ಏಪ್ರಿಲ್ 13ರಿಂದ ಜೂನ್ 27 ತನಕ ಆದಂತ ಇದು ಒಂದು ಪ್ರಯಾಣ. ನಮ್ಮಲ್ಲಿ ಇದ್ದಿದ್ದು ವೋಕ್ಸ್ ವ್ಯಾಗನ್ ಟಿಗ್ವಾನ್ ಕಾರು, ನಾನು ಮತ್ತೆ ನಮ್ಮ ಶ್ರೀಮತಿಯವರು. ನಾವು ಒದಗಿದ್ದು 11 ಕಾರುಗಳು, 26 ಸಹ ಪ್ರಯಾಣಿಕರು. ಅದರಲ್ಲಿ ಏನಿರುತ್ತೆ, ಒಂದು ಲೀಡ್ ಕಾರ್ ಇರುತ್ತೆ, ಮುಂದೆ ಒಂದು ಕಾರ್ ಇರುತ್ತೆ, ಅದು ಕಂಪ್ನಿ ಕಡೆಯಿಂದ. ಇನ್ನೊಂದು ಸ್ವೀಪ್ ಕಾರ್ ಅಂತೇಳಿ ಹಿಂದ್ಗಡೆಯಲ್ಲಿ ಕೊನೆಯಲ್ಲಿ, ಎಲ್ಲ ಕಾರ್ಗಳ ಹಿಂದೆ ಪ್ರತಿಯೊಂದು ಕಾರಿಗೂ ಒಂದು ಕೈಯಲ್ಲಿ ವಾಕಿ ಟಾಕಿ ಕೊಟ್ಟಿರ್ತಾರೆ. ಅದು ನಮಗೆ ಸುಮಾರು ಒಂದು ಕಾರಿಂದ ಇನ್ನೊಂದು ಕಾರಿಗೆ 4 ಕಿಲೋಮೀಟರ್ ರೇಂಜ್ ಅಲ್ಲಿ ಇದ್ರೂ ನಮಗೆ ಸಂಪರ್ಕ ಇರುತ್ತೆ. ಅದೇ ರೀತಿ ಆ ಕಾರಿಂದ ಇನ್ನೊಂದು ಕಾರಿಗೆ 4 ಕಿಲೋಮೀಟರ್, ಆ ರೀತಿಯಲ್ಲಿ ಸುಮಾರು ಹಿಂದೆ ಮುಂದೆ ಇದ್ರೂ ನಾವೆಲ್ಲನೂ ಜೊತೆಯಾಗಿ ಹೋಗುವಂತದ್ದು ಒಂದು ವ್ಯವಸ್ಥೆ ಇರುತ್ತೆ. ಇದು ಅಡ್ವೆಂಚರ್ಸ್ ಓವರ್ಲ್ಯಾಂಡ್ ಅನ್ನೋ ಕಂಪ್ನಿ, ಇದು ಒಂದು ಇಬ್ರು ಸಾಫ್ಟ್ವೇರ್ ಇಂಜಿನಿಯರ್ಗಳು. ಅವರು UK ಅಲ್ಲಿ ಕೆಲಸ ಮಾಡಬೇಕಾದ್ರೆ 2016ರಲ್ಲಿ ಅವರು ಆ ಕಡೆಯಿಂದ ಲಂಡನ್ ಇಂದ ಈ ಕಡೆ ಇಂಡಿಯಾಗೆ ಬರೋದಕ್ಕೆ ಇಬ್ಬರೇ ಬರ್ತಾರೆ ಕಾರಲ್ಲಿ. ಅದು ಅವ್ರದ್ದೊಂದು ಆಸೆ ಆಗಿರುತ್ತೆ ಜೀವನದ್ದು. ಅದು ಅವ್ರ ಸಕ್ಸಸ್ ಆದ ನಂತರ ನಮ್ಮಂತೆ ಸುಮಾರು ಜನ ಆಸೆ ಪಡ್ತಾ ಇರ್ತಾರೆ, ಅವ್ರಿಗೋಸ್ಕರ ನಾವು ಇದನ್ನ ಯಾಕೆ ಮಾಡಬಾರ್ದು ಅಂತ ಅವ್ರ ಕೆಲಸ ಬಿಟ್ಟು ಬಂದು ಅವರು ಒಂದು ಕಂಪ್ನಿನ ಶುರು ಮಾಡ್ತಾರೆ. ಅದು ಅಡ್ವೆಂಚರ್ಸ್ ಓವರ್ಲ್ಯಾಂಡ್ ಅಂತೇಳಿ. ಇವರು ಈ ರೋಡ್ ಟು ಲಂಡನ್ ಅನ್ನೋ ಒಂದು ಇದು ಇಂಡಿಯಾದಿಂದ ಲಂಡನ್ಗೆ ಹೋಗುವಂತದ್ದು ವರ್ಷದಲ್ಲಿ ಒಂದು ಮಾಡ್ತಾರೆ. ಇದು ನಾವು ಹೋಗಿದ್ದಾಗಿದ್ದು 6ನೇ ಪ್ರವಾಸವಾಗಿತ್ತು ಅವ್ರದ್ದು. ಈ ವರ್ಷದಲ್ಲಿ 8ನೇ ನಡೀತಾ ಇದೆ. ಆಗಿನ ವರ್ಷದಲ್ಲಿ 25 ಲಕ್ಷ ಪ್ಲಸ್ ತೆರಿಗೆ ಎಲ್ಲ ಇತ್ತದು. ಇದು ಈಗ 27.5 ಲಕ್ಷ ಆಗಿದೆ. ಆಮೇಲೆ ಅದೆಲ್ಲ ಸೇರ್ಕೊಂಡು ಆಮೇಲೆ ಬೇರೆ ಖರ್ಚುಗಳು ಎಲ್ಲ ಸೇರಿ ನಮಗೆ ಆಗಿದ್ದು 63 ಲಕ್ಷಗಳು. ಅದರಲ್ಲಿ ಏನೇನಿರುತ್ತೆ, ಅವ್ರ ಕಡೆಯಿಂದ ಅವರು ವಸತಿ ಆಹಾರ ಇರುತ್ತೆ, ವೀಸಾ, ನಮಗೆ ಕಾರ್ಗೆ ಕಾರ್ನೆಟ್ ಆಫ್ ಡಿ ಪ್ಯಾಸೇಜ್ ಅಂತ ಹೇಳ್ಬಿಟ್ಟು ಅಂದ್ರೆ ಅದಕ್ಕೆ ಕಾರ್ನೆಟ್, ಅದಕ್ಕೆ ಪರ್ಮಿಟ್ ಇದ್ದಾಗೆ, ವೀಸಾ ಇದ್ದಾಗೆ. ಆಮೇಲೆ ನಾವು ಗಡಿ ದಾಟೋದಕ್ಕೆ ಏನೇನು ಪ್ರೊಸೀಜರ್ ಇದೆ ಅದೆಲ್ಲನೂ ಪೇಪರ್ ವರ್ಕ್ ಎಲ್ಲ ಅವ್ರು ಮಾಡ್ತಾರೆ. ಆಮೇಲೆ 3ನೇ ವ್ಯಕ್ತಿಯ ವಿಮೆ, ಆಕ್ಸಿಡೆಂಟ್ ಆದ್ರೆ 3ನೇ ವ್ಯಕ್ತಿಯ ವಿಮೆ. ಆಮೇಲೆ ಕಾರಿನ ಪರವಾನಿಗೆ, ಕೆಲವೊಂದು ಕಡೆ ಎಲ್ಲ ಇಂಟರ್ನ್ಯಾಷನಲ್ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಚೈನಾದಲ್ಲಿ ಪರ್ಟಿಕ್ಯುಲರ್ಲಿ ಅವರೊಂದು ನಂಬರ್ ಪ್ಲೇಟ್ ಬೇಕು ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಆಮೇಲೆ ನಮಗೆ ಪ್ರತಿ ಒಂದು ದೇಶದಲ್ಲೂ ಸ್ಥಳೀಯ ಗೈಡ್ ನಮಗೆ ಬಂದು ನಮ್ಮ ಆ ದೇಶ ಎಂಟರ್ ಆಗ್ಬೇಕಾದ್ರೆ ನಮ್ಮ ಜೊತೆಗೆ ಇದ್ದು ದಾರಿ ಉದ್ದಕ್ಕೂ ನಮ್ಮ ಜೊತೆ ಬಂದು ಎಲ್ಲ ತೋರಿಸ್ಕೊಂಡು ಆ ಗಡಿ ದಾಟುವ ಟೈಮಲ್ಲಿ ಬೇರೆ ಗಡಿಯ ಗೈಡ್ ನಂತರದಲ್ಲಿ ಅವರು ಹೋಗ್ತಾ ಇದ್ರು. ಆ ತರದಲ್ಲಿ ಪ್ರತಿ ದೇಶದಲ್ಲೂ ನಮಗೆ ಯಾವಾಗ್ಲೂ ನಮ್ಮ ಜೊತೆ ಆ ದೇಶದ ಗೈಡ್ ಇರ್ತಾ ಇದ್ದ. ಅದು ತುಂಬಾ ಪಾಪ ಮಕ್ಕಳು ಕೂತ್ಕೊಳ್ಳಿ, ಅವ್ರು ನಿಂತ ಇದಾರೆ, ಕಾಲ್ ನೋವು ಬರುತ್ತೆ, ಅವ್ರು ಹೋಗ್ಲಿ ಬೇಕಾದ್ರೆ. ಕೂತ್ಕೊಳ್ಳಿ ಎಲ್ಲ ಅವ್ರ ಕಡೆ ಪರಿಚಯ ಮಾಡ್ಸಕ್ಕಂತ ಕರೆಸ್ದೆ. ತುಂಬಾ ಸಂತೋಷ ಸರ್, ಥ್ಯಾಂಕ್ ಯು. ಇದರಲ್ಲಿ ಏನು ಒಳಗೊಂಡಿರಲ್ಲ, ಇಂಧನ ವೆಚ್ಚ ಇರೋದಿಲ್ಲ, ನಮ್ಮ ಕಾರಿನ ಇಂಧನ ವೆಚ್ಚ ಇರೋದಿಲ್ಲ. ಆಮೇಲೆ ನಾವು ಹಿಂದಿರುಗಿ ಬರುವಂತದ್ದು ವಿಮಾನ. ನಾವು ಹೋಗಿದ್ ಮಾತ್ರ ಕಾರಲ್ಲಿ 20 ದೇಶ ಸುತ್ತಿ ಬರ್ತಾ ನಾವು ವಿಮಾನದಲ್ಲಿ ಬಂದಿದ್ದು ಲಂಡನ್ ಇಂದ. ನಮ್ಮ ಕಾರು ಹಡಗಿನಲ್ಲಿ ವಾಪಸ್ ಆಯ್ತು. ಆಮೇಲೆ ನಮ್ಮ ವೈಯಕ್ತಿಕ ವಿಮೆ ಇರೋದಿಲ್ಲ, ಕೆಲವೊಂದು ಊಟಗಳು ಇರೋದಿಲ್ಲ. ಏನಕ್ಕಂದ್ರೆ ನಮ್ಮ ಕೆಲವೊಂದು ಬಿಡುವಿನ ದಿನಗಳು ನಮಗೋಸ್ಕರ ಬಿಡ್ತಾ ಇದ್ರು. ಬೆಳಿಗ್ಗೆಲ್ಲ ನಮಗೆ ಸೈಟ್ ಸೀಯಿಂಗ್ಸ್ ಮುಗಿದ ನಂತರ ಮಧ್ಯಾಹ್ನದಿಂದ ನೀವೆಲ್ಲಾದ್ರೂ ಹೋಗ್ಬೋದು, ಏನಾದ್ರು ಶಾಪಿಂಗ್ ಮಾಡ್ಬೋದು ನಿಮ್ಮ. ಆವಾಗ ಏನಾಗುತ್ತೆ, ನಾವು ಜೊತೆಯಲ್ಲಿ ಇಲ್ಲದೆ ಇರೋ ದಿನಗಳಲ್ಲಿ ಅಲ್ಲಿನ ಅಂತಿನ ಊಟ ನಮ್ಮ ವೆಚ್ಚ ಆಗಿರ್ತಾ ಇತ್ತು. ಇಷ್ಟು ಅವ್ರ ಕಡೆಯಿಂದ ಇರ್ತಾ ಇತ್ತು. ನಮ್ಮ ಪ್ರಯಾಣ ಸ್ಟಾರ್ಟ್ ಆಗಿದ್ದು ಗೋರಖ್ಪುರಿಂದ. ಎಲ್ಲ ನಾವು ಗೋರಖ್ಪುರಿಗೆ ಬಂದ್ವಿ. ಸೊ 11 ಕಾರುಗಳು ಅಂತ ಹೇಳಿದಾಗೆ ಎಲ್ಲ ಅಲ್ಲಿ ಬಂದು ನಮ್ಮ ದಕ್ಷಿಣ ಭಾರತದಿಂದ ನಾವಿಬ್ಬರೇ ಹೋಗಿದ್ದಿದ್ದು. 2 ಫ್ಯಾಮಿಲಿ ನಾಗ್ಪುರಿಂದ ಇತ್ತು, ಮಹಾರಾಷ್ಟ್ರದಿಂದ, ಆಮೇಲೆ ಸಿಕ್ಕಿಮಿಂದ ಇತ್ತು. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ ಜನಗಳು ಬಂದಿದ್ರು. ನಾವು ಇಲ್ಲಿಂದ ಗೋರಖ್ಪುರ್ಗೆ ಹೋಗೋದಕ್ಕೆ ಒಂದು 5 ದಿನ ಮುಂಚಿತವಾಗಿ ಹೋದ್ವಿ. ಇಲ್ಲೇ ನಿಮಗೆ ಈ ಹಸಿರು ಚಿಕ್ಕಿಗಳು ಏನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲೆಲ್ಲ ನಾವು ವಾಸವಾಗಿದ್ದ ಸ್ಥಳಗಳು. ಹಾಗೆ ನೋಡಕ್ ಹೋದ್ರೆ ನಮಗೆ 45 ಸ್ಥಳಗಳಲ್ಲಿ ಒಟ್ಟು 47 ಹೋಟೆಲ್ಗಳಲ್ಲಿ ನಾವು ತಂಗಿದ್ವಿ. 47 ಹೋಟೆಲ್ ಏನಾಯ್ತಂದ್ರೆ, ಕೆಲವೊಂದ್ ಕಡೆ ಬೆಳಿಗ್ಗೆ ಎದ್ದು ಮಧ್ಯಾಹ್ನದಲ್ಲಿ ಬೇರೆ ಕಡೆ ಒಂದು ಇರುವಂತ ವ್ಯವಸ್ಥೆ ಇತ್ತು. ಹಾಗಾಗಿ ಹೋಟೆಲ್ಗಳು 2 ಬೇರೆ ಆಗಿದೆ.
ಇದೆಲ್ಲ ಹೇಳಿದ್ದೀನಿ. ನಮ್ಮ ಕಾರು 2 ತಿಂಗಳ ನಂತರದಲ್ಲಿ ಮುಂಬೈಗೆ ಬಂತು ಅದು ಶಿಪ್ಪಲ್ಲಿ. ನಾವು ನಾನು ಮತ್ತು ಶ್ರೀಮತಿ ಹೋಗಿ ಅದನ್ನು ತಗೊಂಡು ಬಂದಿದ್ದಾಯ್ತು. ಈಗ ನೀವೇನ್ ಕೆಳಗಡೆ ಇಲ್ಲಿ ನೋಡ್ತಾ ಇದ್ರೆ ಇಷ್ಟು ದೇಶಗಳು ನಾವು ಸುತ್ತಿ ಬಂದಿತ್ತು. ನೇಪಾಳ ಹೋಗಿದ್ದು ನಾವು ಫಸ್ಟ್ ನೇಪಾಳ ಎಂಟರ್ ಆದ್ವಿ. ಅಲ್ಲಿಂದ ಚೈನಾ, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ಜಾರ್ಜಿಯಾ, ಟರ್ಕಿಯಿಂದ ಇಲ್ಲಿ ನಾವು ಯುರೋಪಿಗೆ, ಗ್ರೀಸಿಗೆ ಜಾಯ್ನ್ ಆದ್ವಿ. ಬಲ್ಗೇರಿಯಾ, ಸೆರ್ಬಿಯಾ, ಹಂಗೇರಿ, ಆಸ್ಟ್ರಿಯಾ, ಆಮೇಲೆ ಸ್ಲೋವಾಕಿಯಾ, ಚೆಕ್ ರಿಪಬ್ಲಿಕ್, ಜರ್ಮನಿ, ಬೆಲ್ಜಿಯಂ, ಫ್ರಾನ್ಸ್, ಫೈನಲಿ ಯುನೈಟೆಡ್ ಕಿಂಗ್ಡಮ್. ಈ ಫ್ರಾನ್ಸ್ ಇಂದ ಯುನೈಟೆಡ್ ಕಿಂಗ್ಡಮ್ ಇಲ್ಲಿನ ಇಂಗ್ಲಿಷ್ ಚಾನಲ್ ಏನಿದೆ ಅಲ್ಲಿ ಮಾತ್ರ ನಾವು ಸಮುದ್ರದಲ್ಲಿ ನಾವು ಹಡಗಿನ ಮುಖಾಂತರ ಹೋದ್ವಿ. ಅಲ್ಲಿ 2 ರೀತಿಯಲ್ಲಿ ಹೋಗ್ಬೋದು. ಒಂದು ಅಂಡರ್ಗ್ರೌಂಡ್ ಟ್ರೈನ್ ಇದೆ, ಅದರಲ್ಲಿ ಕಾರ್ನ ನಿಲ್ಲಿಸ್ಕೊಂಡು ನಮ್ಮ ಟ್ರೈನಲ್ಲಿ ಆ ಕಡೆ ಹೋಗಿ ಬಿಡ್ತಾರೆ. ನಾವು ಹೋಗಿದ್ದು ಹಡಗಿನಲ್ಲಿ ಹೋಗಿದ್ದು. ನಮ್ಮ ಸಮರಿ ಏನೇನು ನೋಡಿದ್ವಿ, ನಮ್ಮ ಅನುಭವಗಳೇನೇನು ನಾವು ಹೇಳ್ಬೇಕಂದ್ರೆ, ಈ ರಸ್ತೆ ಮಾರ್ಗದಲ್ಲಿ ಹೋದಾಗ ನಮಗೆ ಪರಿಸರದ ಜೊತೆಗೆ ನಾವು ನೋಡ್ತಾ ಹೋಗ್ತೀವಿ. ಅದೊಂದು ತುಂಬಾನೇ ಒಂದು ಅನುಕೂಲ ಈ ರಸ್ತೆ ಮಾರ್ಗವಾಗಿ ಹೋಗುವಂತ ಪ್ರವಾಸ. ಮೊದಲನೇದಾಗಿ ಈ ನೇಪಾಳದಲ್ಲಿ ಕೆಟ್ಟದಾದ ರಸ್ತೆಗಳಿತ್ತು. ಅಂದ್ರೆ ಕೆಲವೊಂದ್ ಕಡೆ ಮಾತ್ರ ರಸ್ತೆಗಳು ಚೆನ್ನಾಗಿತ್ತು ಅಂತ ಹೇಳ್ಬೋದೇ ಹೊರತು ಎಲ್ಲ ಕಡೆನೂ ಕೆಟ್ಟದಾಗಿ ರಸ್ತೆಗಳು ನಮಗೆ ಸಿಕ್ಕಿದ್ದು. ಯಾಕಂದ್ರೆ ಅದು ಹಿಮಾಲಯನ್ ಮೌಂಟೇನ್ಸ್ ರೇಂಜ್ ಅಲ್ಲಿ ಸುಮಾರು ನಾವು ಡ್ರೈವ್ ಮಾಡಿದ್ದಾಗಿತ್ತು. ಹಾಗೆ ನಾವು ಟಿಬೇಟಿನಲ್ಲಿ ಹವಾಮಾನ ಪರಿಸ್ಥಿತಿ ಅಂದ್ರೆ ತುಂಬಾನೇ ಸ್ನೋ ಫಾಲ್ ಇತ್ತು, ಹೆವಿ ರೈನ್ ಇತ್ತು, ತುಂಬಾ ಗಾಳಿ ಇತ್ತು. ಎಲ್ಲಾ ತರದ ಹವಾಮಾನಗಳನ್ನ ನಾವು ಅಲ್ಲಿ ಅನುಭವಿಸಿದ್ವಿ. ಹಾಗೆ ಎಕ್ಸ್ಪ್ರೆಸ್ ಹೈವೇಗಳಲ್ಲಿ ನಾವು ಡ್ರೈವ್ ಮಾಡಿದ್ದೀವಿ. ಈ ಟರ್ಕಿಯಲ್ಲಿ ಆಗಿರ್ಬೋದು, ಜರ್ಮನಿಯಲ್ಲಿ ಆಗಿರ್ಬೋದು, ಈವನ್ ಚೈನಾದಲ್ಲಿ ತುಂಬಾನೇ ಒಳ್ಳೆ ರಸ್ತೆಗಳಲ್ಲಿ ಪ್ರಯಾಣ ಮಾಡಿದ್ದೀವಿ. ಪರ್ವತಗಳು, ಕಣಿವೆಗಳಲ್ಲಿ, ಆಮೇಲೆ ಸಮತಟ್ಟ ಪ್ರದೇಶಗಳಲ್ಲಿ ಅಂದ್ರೆ ಹೇಗಿತ್ತು ಅಂದ್ರೆ ನಾವು ಒಂದು ವಿಸಿಬಿಲಿಟಿ ಎಷ್ಟು ದೂರ ದಿಗಂತದವರೆಗೂ ಮತ್ತು ಭೂಮಿ ಮತ್ತು ಆಕಾಶ ಸೇರ್ತಾ ಇದೆ ಅನ್ನೋ ಮಟ್ಟದಲ್ಲಿ ಅಷ್ಟು ಸಮತಟ್ಟಾದ ಪ್ರದೇಶಗಳು ಸಹ ನಮಗೆ ಕಾಣಿಸಿದ್ವು. ಮರಳು ಭೂಮಿ, ಎಸ್ಪೆಷಲಿ ಇನ್ ಚೈನಾದಲ್ಲಿ, ಆಮೇಲೆ ಉಜ್ಬೇಕಿಸ್ತಾನದಲ್ಲಿ ಎಲ್ಲ ನಾವು ಮರುಭೂಮಿಯ ಅಲ್ಲೂ ಸಹ ನಾವು ಡ್ರೈವ್ ಮಾಡಿದ್ದೀವಿ. ನದಿ ತೀರಗಳು, ಸುಮಾರು ನದಿಗಳಲ್ಲಿ ಏನಾಗ್ತಾ ಇತ್ತು, ನಮ್ಮ ಕಣಿವೆಗೆ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಆ ನದಿಯ ಪಕ್ಕದಲ್ಲೇನೆ ನಾವು ಹೋಗ್ತಾ ಇದ್ವಿ. ಹಾಗಾಗಿ ಇಂಪಾರ್ಟೆಂಟ್ ಆಗಿ ಬ್ರಹ್ಮಪುತ್ರ, ಡ್ಯಾನ್ಯೂಬ್ ನದಿ, ವೋಲ್ಗಾ ನದಿ ರಷ್ಯಾದಲ್ಲಿ, ರೈನ್ ನದಿ, ಅಮೂರ್ ದರ್ಯಾ ನದಿ, ಹೀಗೆ ಹಲವಾರು ಪ್ರಸಿದ್ಧ ನದಿಗಳ ತಟದಲ್ಲಿ, ಹಾಗೇನೆ ಸಮುದ್ರ ತೀರಗಳಲ್ಲಿ, ಕಪ್ಪು ಸಮುದ್ರ, ಬ್ಲ್ಯಾಕ್ ಸಿ ಅಂತೀವಿ, ಕ್ಯಾಸ್ಪಿಯನ್ ಸಿ, ಮರ್ಮರ, ಹೀಗೆ ಪ್ರತಿ ಸಮುದ್ರದ ತಟಗಳಲ್ಲಿಯೂ ದಡಗಳಲ್ಲಿಯೂ ಅಂದ್ರೆ ಏನಿರ್ತಾ ಇತ್ತು ಅಂದ್ರೆ ನಾವು ಅದ್ರ ಪಕ್ಕದಲ್ಲೇ ನಾವು ಡ್ರೈವ್ ಮಾಡ್ತಾ ಹೋಗ್ತಾ ಇದ್ವಿ. ಸಮುದ್ರ ಕಾಣಿಸ್ತಾ ಇತ್ತು. ಅಂತಹ ಒಂದು ಅನುಭವಗಳು. ಪ್ರಮುಖ ಮಾರ್ಗಗಳೇನಾಗಿತ್ತು, ನಾವು ಹಳೆ ಸಿಲ್ಕ್ ರೂಟ್ ಅಂತೀವಿ. ಇದು ಚೈನಾ, ಕಿರ್ಗಿಸ್ತಾನ್, ಉಜ್ಬೇಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ಟರ್ಕಿ ಹೀಗೆ ಹಾದು ಹೋಗುವಂತ ರಸ್ತೆ ಮಾರ್ಗ ಸಿಲ್ಕ್ ರೂಟ್. ಸಿಲ್ಕ್ ರೂಟ್ ಅಲ್ಲಿ ನಾವು ಹೋಗಿರುವಂತ ಅನುಭವ. ಅಲ್ಲಿ ಪ್ರತಿಯೊಂದು ದೇಶದಲ್ಲೂ ಅಲ್ಲಿನ ಗೈಡ್ಗಳು ಆಗಿನ ಕಾಲದಲ್ಲಿ ಹೇಗಿರ್ತಾ ಇತ್ತು, ಸಿಲ್ಕ್ ರೂಟ್ ಅಲ್ಲಿ ವ್ಯಾಪಾರಗಳು ಹೇಗೆ ನಡೀತಾ ಇತ್ತು ಅನ್ನೋ ಒಂದು ಅನುಭವಗಳನ್ನ ಹಂಚ್ಕೊಂತಾ ಇದ್ರು. ಹಾಗೆ ಪರ್ವತ ಶ್ರೇಣಿಗಳಲ್ಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಹಿಮಾಲಯ ಪರ್ವತ ಶ್ರೇಣಿ ಆಗಿರ್ಬೋದು, ಏಷ್ಯಾದ ಪಾಮೀರ್ ಪರ್ವತ ಶ್ರೇಣಿ, ರಷ್ಯಾ ಜಾರ್ಜಿಯಾ ಗಡಿಯಲ್ಲಿರುವಂತಹ ಮೌಂಟ್ ಎಲ್ಬ್ರಸ್, ಚೀನಾದ ಗೋಬಿ ಡೆಸರ್ಟ್, ಇದೊಂದು ದೊಡ್ಡ ಡೆಸರ್ಟ್. ಸುಮಾರು ದಿನಗಳು, ಸುಮಾರು 1000 ಕಿಲೋಮೀಟರ್ ಗಟ್ಟಲೆ ನಾವು ಈ ಗೋಬಿ ಡೆಸರ್ಟ್ ಅಲ್ಲಿ ನಾವು ಪ್ರಯಾಣ ಮಾಡಿದ್ದೀವಿ. ಹಾಗೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಟಿಬೆಟ್, ಮೌಂಟ್ ಎವರೆಸ್ಟ್ ನ ಉತ್ತರ ದಿಕ್ಕಿನಲ್ಲಿರುವಂತದ್ದು ಬೇಸ್ ಕ್ಯಾಂಪ್ ತನಕ ನಾವು ಹೋಗಿ ನೋಡ್ಕೊಂಡ್ ಬಂದ್ವಿ. ಅಂದ್ರೆ ಹತ್ತಿರ್ಲಿಲ್ಲ ನಾವು, ಬೇಸ್ ಕ್ಯಾಂಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಹೋಗಿ ಅದನ್ನ ನೋಡ್ಕೊಂಡ್ ಬಂದ್ವಿ. ಜರ್ಮನಿಯ ಅಟೋಬಾನ್ ರಸ್ತೆ, ಇದಕ್ಕೆ ಜರ್ಮನಿಯಲ್ಲಿ ಜನರಲಿ ಎಲ್ಲ ರಸ್ತೆಗಳನ್ನು ಅಟೋಬಾನ್ ರಸ್ತೆ ಅಂತ ಕರೀತಾರೆ. ಎಕ್ಸ್ಪ್ರೆಸ್ ರಸ್ತೆಗಳೇ ಜಾಸ್ತಿ ಅಲ್ಲಿ ಸ್ಪೀಡ್ಗೆ ಲಿಮಿಟ್ ಇಲ್ಲ, ಜರ್ಮನಿಯಲ್ಲಿ ಮಾತ್ರ, ಪ್ರಪಂಚದಲ್ಲಿ. ಅಲ್ಲಿ ನಾವು ಸುಮಾರು ಒಂದು 160ರಿಂದ 183 ಕಿಲೋಮೀಟರ್ ತನಕ ನಾವು ಡ್ರೈವ್ ಮಾಡಿದ್ವಿ. ಹೈಯೆಸ್ಟ್ ನಾವು ಮಾಡಿದ್ದು 183 ಕಿಲೋಮೀಟರ್. ಬಟ್ ಇದು ನಾವು ಜರ್ಮನಿಯಲ್ಲಿ ಮಾಡಕ್ಕಾಗ್ಲಿಲ್ಲ. ಬಟ್ ನಾವು ಮಾಡಿದ್ದು ಟರ್ಕಿಯಲ್ಲಿ ಮಾಡಿದ್ವಿ, ಒಂದು ಪ್ರದೇಶದಲ್ಲಿ. ರಷ್ಯಾದ ವೋಲ್ಗಾ ನದಿಯ ಒಂದು ಕಡೆ ನಮಗೆ ಸುಮಾರು 1 ಕಿಲೋಮೀಟರ್ಗೂ ಉದ್ದ ಒಂದು ತೇಲುವ ರಸ್ತೆ ಸಿಕ್ತು ನಮಗೆ. ಅಂದ್ರೆ ಅದು ಒಂದು ಡ್ರಮ್ಮಿನ ಮೇಲೆ ಸೇತುವೆ ಕಟ್ಟಿರುವಂತದ್ದು, ಅದ್ರ ಮೇಲೆ ಗಾಡಿ ನಡೆಸ್ಕೊಂಡು ಹೋಗುವಂಥದ್ದು. ಆ ನೀರಿನ ಅಲೆಗಳ ಮೇಲೆ ಈ ಸೇತುವೆ ಸಹ ಅಲ್ಲಾಡ್ತಾ ಇರುತ್ತೆ. ನಾವು ಸಹ ಸ್ವಲ್ಪ ಜೋರಾಗಿ ಹೋಗಿ ಬ್ರೇಕ್ ಹಾಕಿದ್ರೆ ಅಲೆಗಳು ಏಳುತ್ತೆ. ಅದು ಒಂಥರ ತುಂಬಾನೇ ಅನುಭವ. ಮುಂಚೆ ಇಳಿಸ್ಬೇಕಾದ್ರೆ ಸೇತುವೆ ಮೇಲೆ ಹೆದರಿಕೆ ಆಗಿರೋದು, ನೀರಿಂದ ಏನಾಗುತ್ತೋ ಅಂತೇಳಿ. ಯಾಕಂದ್ರೆ ನಾವು ಇಳಿಯೋ ಟೈಮಲ್ಲಿ ತುಂಬಾ ಡೀಪ್ ಆಗಿರುತ್ತೆ, ಹತ್ಬೇಕಾದ್ರೆ ಸ್ವಲ್ಪ ಸ್ಟೀಪ್ ಅಪ್ ಇರುತ್ತೆ.
ತುಂಬಾನೇ ಒಳ್ಳೆಯ ಅನುಭವ. ಉಜ್ಬೇಕಿಸ್ತಾನದಲ್ಲಿ ನಾವು ಒಂದೇ ಸೇತುವೆ ಮೇಲೆ ಅಳಿ ಇತ್ತು. ಆ ಅಳಿ ಮೇಲೆ ರೈಲ್ ಬರ್ಬೇಕಾದ್ರೆ ರಸ್ತೆನ ತಡಿತಾರೆ, ಗೇಟ್ ಹಾಕ್ತಾರೆ, ರಸ್ತೆ ವಾಹನಗಳು ಇರೋದಿಲ್ಲ. ಅಳಿ ಮೇಲೆ ರಸ್ತೆ ಇದು ರೈಲು ಹೋದ್ರೆ ಅದನ್ನ ಅದೇ ಸೇತುವೆ ಮೇಲೆ ವಾಹನಗಳು ಹೋಗ್ತವೆ. ಅದು ಒಂದು ಮೋಸ್ಟ್ಲಿ ನಮ್ಮ ಇಂಡಿಯಾದಲ್ಲಿ ಕಲ್ಕತ್ತಾ ಹತ್ರ ಒಂದು ಇದೆ ಅಂತ ಕೇಳ್ಪಟ್ಟೆ, ನಾನು ನೋಡಿಲ್ಲ ಅದು. ಬಟ್ ಅಂತಹ ಒಂದು ಅನುಭವ ನಮ್ಮ ಪ್ರಯಾಣದಲ್ಲಿ ಆಯ್ತು. ಇನ್ನೊಂದು ತಮಿಳಿಗರು ಗೊತ್ತಿರೋ ಹಾಗೆ ಈ ಉಜ್ಬೇಕಿಸ್ತಾನ್ ಕಜಕಿಸ್ತಾನ್ ಬಾರ್ಡರ್ ಅಲ್ಲಿ ಅರಲ್ ಸಮುದ್ರ ಅಂತ ಬರುತ್ತೆ. ಅದು ಈಗ ಸುಮಾರು ಒಂದು 60 ವರ್ಷದಿಂದ ಎಲ್ಲ ಒಣಗೋಗಿದೆ. ಈ ಉಜ್ಬೇಕಿಸ್ತಾನದಲ್ಲಿ ನೀರಾವರಿಗೋಸ್ಕರ 2 ಪ್ರಮುಖ ನದಿಗಳನ್ನ ಅವರು ನೀರಾವರಿಗೆ ಡೈವರ್ಟ್ ಮಾಡಿರೋದ್ರಿಂದ ಆ ಅರಲ್ ಸಮುದ್ರಕ್ಕೆ ನೀರು ಹರಿಯೋ ಪ್ರಮಾಣ ಕಡಿಮೆಯಾಗಿ ಈಗೆಲ್ಲ ಬತ್ತಿ ಹೋಗಿದೆ. ಆ ಸಮುದ್ರದ ಮರಳಿನ ಮೇಲೆ, ಒಣಗಿರುವ ಮರಳಿನ ಮೇಲೆ ಒಂದು ನಾವು ಆಫ್ ರೋಡ್ ಡ್ರೈವ್ ಮಾಡುವಂತ ಸುಂದರ ಅನುಭವ ನಮ್ಮದಾಗಿತ್ತು. ಇಸ್ತಾನ್ಬುಲ್ ಅಲ್ಲಿ ಬೋಫಸ್ ಸೇತುವೆ ಅಂತ ಬರುತ್ತೆ. ಇದು ಏಷ್ಯಾ ಮತ್ತು ಯುರೋಪ್ ಖಂಡಗಳನ್ನ ಸಂಪರ್ಕ ಮಾಡುವಂತ ಸೇತುವೆ. ಇದು ಸುಮಾರು ಒಂದು 2 ಕಿಲೋಮೀಟರ್ ಮೇಲೆ ಇದ್ದಂತಹ ಸೇತುವೆ. ಆ ಸೇತುವೆ ಮೇಲೆ ನಾವು ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಹೋಗುವ ಒಂದು ಸುಂದರ ಅನುಭವ. ಟಿಬೇಟ್ ಅಲ್ಲಿ ಅಮ್ಡು ಅಂತ ಒಂದು ಸ್ಥಳ, ಅಲ್ಲಿ ಅತ್ಯಂತ ಎತ್ತರವಾದಂತಹ ಜಾಗದಲ್ಲಿ ನಾವು ಡ್ರೈವ್ ಮಾಡಿರುವಂಥದ್ದು. ಹಾಗೆ ಇನ್ನೊಂದು ಕಡೆ ಕಜಕಿಸ್ತಾನದಲ್ಲಿ ಅಥೈರು ಅಂತ ಬರುತ್ತೆ. ಇದು ಸಮುದ್ರ ಮಟ್ಟಕ್ಕಿಂತ 66 ಅಡಿ ಕೆಳಗಿದೆ. ಅಂದ್ರೆ ಸಮುದ್ರ ಮಟ್ಟ ನಾವೇನು ಹೇಳ್ತೀವಿ, ಆ ಭೂಮಿಯ ಪ್ರದೇಶ ಅಲ್ಲಿ ಅಥೈರುವಿನಲ್ಲಿ 66 ಅಡಿ ಸಮುದ್ರ ಮಟ್ಟಕ್ಕಿಂತ ಕೆಳಗಡೆಯಲ್ಲಿ. ಅದೊಂದು ಸುಂದರ ಅನುಭವ. ಬೇರೆ ಫ್ರಾನ್ಸ್ ಅಲ್ಲಿ ನಾವು ಫ್ರಾನ್ಸಿಂದ UK ಇಂಗ್ಲಿಷ್ ಚಾನೆಲ್ ನಾವು ಬೋಟಲ್ಲಿ ಶಿಪ್ ಅಲ್ಲಿ ಹೋಗಿದ್ದು. ಕೆಪಡೋಸಿಯಾ, ಟರ್ಕಿಯಲ್ಲಿರುವ ಕೆಪಡೋಸಿಯಾ ಅನ್ನೋ ಒಂದು ಜಾಗದಲ್ಲಿ ಇದು ಬಿಸಿಗಾಳಿ ಬಲೂನ್ಗೆ ತುಂಬಾ ಪ್ರಸಿದ್ಧಿಯಾದಂತಹ ಒಂದು ಸ್ಥಳ. ಅಲ್ಲಿ ನಾವು ಹಾಟ್ ಏರ್ ಬಲೂನ್ ಅಂತ ಏನಂತೀವಿ, ಅಲ್ಲಿ ನಾವು ಒಂದು ಅನುಭವ ಪಡೆದಿದ್ವಿ. ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ 25 ದಿನಗಳಲ್ಲಿ ಸುದೀರ್ಘವಾದಂತಹ ಪ್ರಯಾಣ ಇಲ್ಲಿ ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನಿನ ಗಡಿ ದಾಟುವ ಒಂದು ವಿಚಾರದಲ್ಲಿ 23.5 ಗಂಟೆ ನಮ್ಮ ಸುದೀರ್ಘ ಪ್ರಯಾಣ ಆಗಿತ್ತು. ಅಂದ್ರೆ ಪೂರ್ತಿ ನಾವು ಡ್ರೈವೇ ಮಾಡಿದೀವಿ ಅಂತಲ್ಲ. ನಾವು ಬೆಳಿಗ್ಗೆ ಎದ್ದಿದ್ದು 4:15 ಎದ್ದು ನಾವು ರೆಡಿಯಾಗಿ 6 ಗಂಟೆಗೆ ಬಿಟ್ರೆ ಅಲ್ಲಿ ಬಾರ್ಡರ್ಗೆ ಸೇರೋಷ್ಟರಲ್ಲಿ 6 ಗಂಟೆ ಆಗಿತ್ತು. ಆ ಬಾರ್ಡರ್ ಸೇರ್ಬೇಕಾದ್ರೆ ನಮಗೆ ಅದೇ ಉಜ್ಬೇಕಿಸ್ತಾನದಲ್ಲಿ ಅರಲ್ ಸಮುದ್ರದಲ್ಲಿ ತಟದಲ್ಲಿ ನಾವು ಪ್ರಯಾಣ ಮಾಡಿದ್ದಾಗಿತ್ತು. ರೋಡ್ಗಳು ಕೆಟ್ಟದಾಗಿದ್ದರಿಂದ ಅಲ್ಲಿನ ಜರ್ನಿ ಸ್ವಲ್ಪ ತುಂಬಾ ಲಾಂಗ್ ಆಗಿದ್ದು, ನಾವು ಅಲ್ಲಿ 6 ಗಂಟೆ ಸೇರಿದ್ವಿ ಬಾರ್ಡರ್ ಕ್ರಾಸಿಂಗಿಗೆ. ಅಲ್ಲಿನ ಗಡಿ ದಾಟುವಿಕೆ ಎಲ್ಲ ಮುಗಿಯೋದಕ್ಕೆ ರಾತ್ರಿ 12 ಗಂಟೆ ಆಯ್ತು. ಅಲ್ಲಿ ಹೊರಡೋಣಷ್ಟರಲ್ಲಿ ಪೊಲೀಸ್ ವೆರಿಫಿಕೇಶನ್ ಅಂತ ಅವ್ರು ಬಂದು 1 ಗಂಟೆ ನಿಲ್ಲಿಸಿದ್ರು ನಮಗೆ. ಒಟ್ಟು ನಾವು ನೆಕ್ಸ್ಟ್ ಕಜಕಿಸ್ತಾನದಲ್ಲಿ ಆ ಒಂದು ಸ್ಥಳಕ್ಕೆ ಹೋಗೋದಕ್ಕೆ ಬೆಳಿಗ್ಗೆ 4 ಗಂಟೆ ಆಗಿತ್ತು. ಅದು ಒಂದು ಉದ್ದದ ಪ್ರಯಾಣವಾಗಿತ್ತು. ಆದ್ರೂ ನಮ್ಮಲ್ಲಿ ಉತ್ಸಾಹ ಕುಂದಿರ್ಲಿಲ್ಲ. ನೆಕ್ಸ್ಟ್ ಎದ್ದು ನಾವು ಮತ್ತೆ ನೆಕ್ಸ್ಟ್ ನಮ್ಮ ಪ್ಲಾನ್ ಪ್ರಕಾರ ಹೋಗ್ಲೇಬೇಕಾಗಿತ್ತು. ಅದು ಒಂದು ಇದು ಒಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ಎಲ್ಲಾ ಕಾರ್ಯಗಳಿಗೂ ನಮಗೆ ಒಂದ್ ಕಡೆ ನಮಗೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ನಮಗೆಲ್ಲರೂ ಫೈನ್ ಬಿದ್ದಿತ್ತು, ಅದೇ ಉಜ್ಬೇಕಿಸ್ತಾನದಲ್ಲಿ. ಇದು ಒಂದು ಪ್ರಮುಖವಾಗಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ನಾನು ಈ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನು ಕರಿಬೇಕಂತ ಇದ್ದೆ. ನಮ್ಮ ಕಾರ್ಯಕ್ಕೆ, ನಮ್ಮ ಈ ಜೀವಮಾನದ ಪ್ರವಾಸಕ್ಕೆ ನಮ್ಮನ್ನು ಕಳಿಸಿಕೊಟ್ಟಂತಹ ನಮ್ಮ ಇಬ್ಬರು ಮಕ್ಕಳಿಗೆ ಅವರು ಧೈರ್ಯವಾಗಿ ನೀವು ಹೋಗಿ ಬನ್ನಿ, ನಿಮ್ಮ ಜೀವನದ ಆಸೆ ಇದು ನೀವು ಈಗ ಮಾಡ್ದಿದ್ರೆ ಯಾವಾಗ ಮಾಡಕ್ ಸಾಧ್ಯ ಅಂತ ಒಂದು ಆಶ್ವಾಸನೆ ಕೊಟ್ಟು ನಮಗೆ ಧೈರ್ಯ ತುಂಬಿ ಕಳಿಸ್ಕೊಟ್ಟಂತ ನಮ್ಮ ಮಕ್ಕಳಿಗೆ ಧನ್ಯವಾದ ಹೇಳ್ತೀನಿ. ಹೇಳ್ಬಿಟ್ಟು ಇಲ್ಲಿಂದ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ. 20 ನಿಮಿಷ ಆಗಿದೆ ಈಗ. ಆದಷ್ಟು ಇಲ್ಲಿಂದ ನೆಕ್ಸ್ಟ್ ಏನಾಗಿದೆ, ನಾವು ಪ್ರತಿಯೊಂದು ಜಾಗದ ದೇಶದ ಕೆಲವೊಂದು ಇಂಪಾರ್ಟೆಂಟ್ ಪ್ಲೇಸಸ್ ನ ಹೇಳ್ತಾ ನಾನು ಮುಂದುವರಿಸಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಗೋರಖ್ಪುರಿಂದ ಸ್ಟಾರ್ಟ್ ಆಗಿರುವಂತ ಈ ಜರ್ನಿಗೆ ನಾವು ಮೊದಲ 5 ದಿನ ಹೋಗ್ತಾ ದಾರಿಯಲ್ಲಿ ಈ ಹೈದರಾಬಾದ್ ಅಲ್ಲಿ ಇರುವಂತಹ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ, ಅಲ್ಲಿ ಶ್ರೀ ರಾಮಾನುಜಾಚಾರ್ಯರ ಪ್ರತಿಮೆ ಇದೆ. ಹಾಗೆ ಆ ಪ್ರತಿಮೆಯ ದೇವಸ್ಥಾನ ಮಧ್ಯದಲ್ಲಿ ಏನಿದೆ ಅದರ ಸುತ್ತಲೂ ಒಂದು 108 ವಿಷ್ಣುವಿನ ಅವತಾರ
ಪ್ರತಿಮೆಗಳನ್ನ ಇಟ್ಟಿದ್ದಾರೆ. ನಮ್ಮ ತಿರುಪತಿ ತಿಮ್ಮಪ್ಪನದಾಗಿರ್ಬೋದು, ನಮ್ಮ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ಆಗಿರ್ಬೋದು, ಹಾಗೆ ಎಲ್ಲ 108 ವಿಷ್ಣು ಅವತಾರಗಳ ಅವರ ಪ್ರತಿಮೆಗಳಿವೆ ಅಲ್ಲಿ. ನೆಕ್ಸ್ಟ್ ಬೇಡಾಘಾಟಲ್ಲಿ ನರ್ಮದಾ ನದಿಯ ಹರಿಯುತ್ತೆ, ಸುಂದರವಾದ ಸ್ಥಳ. ಅದು ಫಾಲ್ಸ್ ಇದೆ ಅಲ್ಲಿ ಬೇಡಾಘಾಟಲ್ಲಿ, ಜಬಲ್ಪುರಿಗೆ ಹತ್ರ ಬರುತ್ತೆ. ಅಲ್ಲಿ ಒಂದಿನ ತಂಗಿದ್ದು, ಆಮೇಲೆ ವಾರಣಾಸಿಯಲ್ಲಿ ಅಲ್ಲಿನ ಕಾಶಿ ವಿಶ್ವನಾಥ ಮತ್ತೆ ಸುತ್ತಮುತ್ತಲಿನ ಪ್ರದೇಶ, ಸಾರನಾಥ ಅದೆಲ್ಲ ನೋಡಿಕೊಂಡು ನೆಕ್ಸ್ಟ್ ನಾವು ಗೋರಖ್ಪುರಲ್ಲಿನ ಗೋರಖನಾಥೇಶ್ವರ ದೇವಸ್ಥಾನ, ಇಲ್ಲಿ ಕೆಳಗಡೆ ಏನ್ ಕಾಣಿಸುತ್ತೆ ಅದು ಗೋರಖನಾಥೇಶ್ವರ ಟೆಂಪಲ್. ತುಂಬಾ 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 ಚೆನ್ನಾಗಿದೆ, ಅಮೃತ ಶಿಲೆಯಲ್ಲಿ ಮಾಡಿರುವಂತದ್ದು. ಅದನ್ನ ನೋಡ್ಕೊಂಡು ನೆಕ್ಸ್ಟ್ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. 19 ಏಪ್ರಿಲ್ 2024ರಲ್ಲಿ ಗೋರಖ್ಪುರ್ ಮ್ಯಾರಿಯಟ್ ಹೋಟೆಲಿನಲ್ಲಿ ನಮಗೆಲ್ಲ ಉಳಿಯಕ್ಕೆ ಅವ್ರು ಮಾಡಿದ್ರು. ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಇಷ್ಟೊಂದು ದುಡ್ಡು ತಗೊಂಡಿದ್ದು ಅವರು ಎಲ್ಲಾ ಕಡೆನೂ 5 ಸ್ಟಾರ್ ಹೋಟೆಲ್ಸ್ಗೆ ನಮಗೆ ಅಕಾಮಿಡೇಷನ್ ಕೊಡ್ತಾ ಇದ್ರು. ಊಟವಾಗಿರ್ಬೋದು, ನಮಗೆ ತೋರಿಸುವಂತ ಜಾಗಗಳಾಗಿರ್ಬೋದು, ಕರ್ಕೊಂಡೋಗಿ ಬಸ್ಸಲ್ಲಿ ಪ್ರತಿಯೊಂದಕ್ಕೂ ಯಾವುದೋ ಕೊರತೆ ಇಲ್ಲದೇನೆ ಅವರು ತೋರಿಸ್ಕೊಂಡು ಬಂದಿದ್ರು. ಹಾಗೆ ಇಲ್ಲಿ ಮ್ಯಾರಿಯಟ್ ಹೋಟೆಲಲ್ಲಿ ನಮಗೆ ಉಳಿಸಿದ್ದು ಅವತ್ತಿನ ನಮ್ಮ ಫ್ಲಾಗ್ ಆಫ್ ಏನಿದೆ, ನೀವು ಮೋಸ್ಟ್ಲಿ ನೋಡಿರ್ಬೋದು, ಈತ ರವಿ ಕಿಶನ್ ಅಂತೇಳಿ ಸುಮಾರು ಕನ್ನಡ ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದಾರೆ, ವಿಲನ್ ಪಾತ್ರ ಮಾಡಿದ್ದಾರೆ. ಸಹಜವಾಗಿ ಅವರು ಸಂಸತ್ ಸದಸ್ಯರು ಹೌದು. ಆಮೇಲೆ ಅಂದಿನ ನಮ್ಮ ಈ ಫ್ಲಾಗ್ ಆಫಿಗೆ ಮ್ಯಾರಿಯಟ್ ಹೋಟೆಲ್ನ ಅಧ್ಯಕ್ಷರು ಸಹ ನಮ್ಮ ಜೊತೆಗೂಡಿದ್ರು ಅವರು. ಹೀಗೆ 11 ಕಾರ್ಯಗಳಿಗೆ ಒಂದು ನಂಬರ್ ಕೊಟ್ಟಿದ್ರು, ಒಂದು ಸಂಖ್ಯೆ. ಅದೇ ಸಂಖ್ಯೆಯ ಪ್ರಕಾರ ನಾವು ನಡೆಸ್ಕೊಂಡು ಲೈನಲ್ಲಿ ಹೋಗ್ಬೇಕಾ ಕ್ರಮವಾಗಿ. ಹಾಗಾಗಿ ನಮಗೆ ಈ ತರ ವಾಕಿ ಟಾಕಿ ಇರೋದು, ಅದಕ್ಕೂ ಸಹ ನಂಬರ್ ಕೊಟ್ಟಿದ್ರು. ಇದರ ಸಹಾಯದಿಂದ ನಾವೆಲ್ಲರಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾ ಇದ್ವಿ. ಇಲ್ಲಿ ಏನ್ ನೋಡ್ತಾ ಇದ್ರಿ, ಇಷ್ಟು ಜನ ನಾವು ಹೋಗಿರೋಂಥ ಗುಂಪು. ನಮಗೆ ಈ ಕಂಪ್ನಿ ಕಡೆಯಿಂದ ಒಂದು 6-7 ಟಿ ಶರ್ಟ್ಗಳು ಕೊಟ್ಟಿದ್ರು. ಅದು ಏನಕ್ಕೆ ಉಪಯೋಗ ಆಗ್ತಾ ಇದೆ, ಯಾವತ್ತು ನಾವು ಗಡಿ ದಾಟಬೇಕಾಗಿರುವಂತದ್ದು ದಿನ ಇರುತ್ತೆ, ಆ ದಿನದಲ್ಲಿ ಆ ತರ ಟಿ ಶರ್ಟ್ ಹಾಕೊಳ್ಳೋದಕ್ಕೆ ಹೇಳ್ತಾ ಇದ್ರು. ಯಾಕಂದ್ರೆ ನಮ್ದೇ ಒಂದು ಗುಂಪಿದೆ, ಅಲ್ಲಿ ಗಡಿ ದಾಟೋದಕ್ಕೆ ಪ್ರೋಸೆಸ್ಗೆ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಅದನ್ನ ಕೊಟ್ಟಿದ್ರು ಅವರು. ನೆಕ್ಸ್ಟ್ ನೇಪಾಳ ಮತ್ತು ಲುಂಬಿನಿ. ಇಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಇದು ಗೌತಮ ಬುದ್ಧನ ಜನ್ಮಸ್ಥಳ. ಇದೇನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕೆಳಗಿನ ದೇವಸ್ಥಾನ, ಇದಕ್ಕೆ ಮಾಯಾದೇವಿ ದೇವಸ್ಥಾನ ಅಂತಾರೆ. ಇದ್ರ ಒಳಗಡೆಯಲ್ಲಿ ಗೌತಮ ಬುದ್ಧ ಹುಟ್ಟಿದ ಅನ್ನೋ ಒಂದು ಕಥೆ ಇದೆ. ಇದರಲ್ಲಿ ಕೆಳಗಡೆಯಲ್ಲಿ ಒಂದು ದೊಡ್ಡ ಬಂಡೆ ಇದೆ, ಅದನ್ನ ದೊಡ್ಡ ಗ್ಲಾಸ್ ಇದರಿಂದ ಮುಚ್ಚಿದ್ದಾರೆ. ಆ ಬಂಡೆ ಕಲ್ಲಿನ ಮೇಲೆ ದೇವಿ ಮಾಯಾವತಿ ಗೌತಮ ಬುದ್ಧನ ಜನ್ಮವಿತ್ತಲು ಅಂತ ಒಂದು ಇದೆ. ಅದೇ ರೀತಿ ಅದನ್ನ ಅಶೋಕ ಅಂದಿನ ಕಾಲದಲ್ಲಿ ಅಶೋಕ ಶಾಸನವನ್ನು ಬರೆದು ಅದನ್ನು ದೃಢೀಕರಿಸಿದ್ದಾರೆ ಸಹ. ಹಾಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಕೆಲವೊಂದೆಲ್ಲ ಮಾನಸ್ಟ್ರಿ. ಅದು ಇಲ್ಲಿ ವಿಶೇಷತೆ ಏನಂದ್ರೆ, ನೇಪಾಳದ ಸರ್ಕಾರ ಬೇರೆ ರಾಜ್ಯ ದೇಶಗಳಿಗೆ ಅಲ್ಲಿನ ಜಾಗವನ್ನು ಕೊಡ್ತಾರೆ ಉಚಿತವಾಗಿ. ಅವರು ಬಂದು ಬೌದ್ಧನ ಈ ತರ ಮೊನಸ್ಟ್ರಿ ಕಟ್ಬೋದು ಅವರ ಸ್ಟೈಲಲ್ಲಿ, ಅವರ ದೇಶದ ವಿನ್ಯಾಸದಲ್ಲಿ ಅದನ್ನ ಕಟ್ಬೋದು. ಅದು ಒಂದು ಸುಮಾರು ದೇಶಗಳ ಇಲ್ಲಿ ಮೊನಸ್ಟ್ರಿಗಳು ಸಹ ಇದೆ. ಇದು ವರ್ಲ್ಡ್ ಪೀಸ್ ಪಗೋಡ. ನೆಕ್ಸ್ಟ್ ನಮಗೆ ಹೋಗಿದ್ದು ಪೋಖ್ರಾ ಅಂತ ಒಂದು ಜಾಗದಲ್ಲಿ. ಇದು ಹೋಗೋ ದಾರಿಯಲ್ಲಿ ನಮಗೆ ಈ ಸಾಲಿಗ್ರಾಮ ಸಿಗುವಂತಹ ಸ್ಥಳ, ಗಂಡಕಿ ನದಿ ನಮಗೆ ಕಾಣಿಸ್ತು. ತುಂಬಾ ವಿಶಾಲವಾಗಿ ಹರಿತಾ ಇತ್ತು. ಅಲ್ಲಿನ ದಡದಲ್ಲಿದ್ದ ಒಂದು ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿಕೊಂಡು ಈ ಸುಂದರ ಪರಿಸರವನ್ನು ನಾವು ಸದಿದ್ವಿ. ವಿಂಧ್ಯವಾಸಿನಿ ದೇವಸ್ಥಾನ ಇದು. ಅಲ್ಲಿ ನೇಪಾಳದಲ್ಲಿ ಅವರು ವಿ ಬದಲು ಪಿ ಅಂತ ಉಪಯೋಗಿಸ್ತಾರೆ. ನಾವೆಲ್ಲ ವಿಂಧ್ಯವಾಸಿನಿ ಅಂದ್ರೆ ಅವರು ವಿಂಧ್ಯವಾಸಿನಿ ಅಂತಾರೆ. ವಿಂಧ್ಯವಾಸಿನಿ ನಾವು ಹೋದಾಗ ಅಲ್ಲಿ ಒಂದು ಜಾತ್ರೆ ನಡೀತಾ ಇತ್ತು. ಅದರಲ್ಲಿ ನಾವು ಒಂದು ಮದುವೆಯ ಸಮಾರಂಭವನ್ನು ನಾವು ವೀಕ್ಷಣೆ ಮಾಡಿದ್ದಾಯಿತು. ಆಮೇಲೆ ಇದು ಒಂದು ಗುಪ್ತೇಶ್ವರ ಮಹಾದೇವ ದೇವಸ್ಥಾನ. ಇದು ಮೆಟ್ಲುಗಳನ್ನು ಇಳಿದು ಹೋದ್ರೆ ನಮಗೆ ಒಳಗಡೆ ಈ ತರ ಒಂದು ಗುಹೆ ಕಾಣುತ್ತೆ. ಈ ಗುಹೆಯಲ್ಲಿ ಒಳಗಡೆ ಈಶ್ವರನ ಲಿಂಗ ಇದೆ. ಅದ್ರ ಹಿಂಭಾಗದಲ್ಲಿ ಒಂದು ಡೇವಿಸ್ ಫಾಲ್ಸ್ ಅಂತ ಇದೆ. ಮೇಲೆ ನೋಡೋದಕ್ಕೆ ಭೂಮಿಯ ಸಮಕ್ಕೆ ಏನು ಕಾಣೋದಿಲ್ಲ, ಒಳಗಡೆ ಆತರ ಫಾಲ್ಸ್ ಇದೆ ಅಂತೇಳಿ. ಈ ಗುಹೆ ಇಳಿದೋದ ನಂತರ ಗುಹೆಯಲ್ಲಿ ನೀರು ಬೀಳುತ್ತೆ ಮೇಲೆ. ಭೂಮಿಯ ಸಮತಟ್ಟಾದ ಜಾಗದಿಂದ ನೀರು
ಈ ಒಳಗಡೆ ಗುಹೆಯ ಒಳಗಡೆ ಬೀಳುತ್ತೆ. ಕತ್ಲಿದ್ದು ಅಲ್ಲಿ ಮಾತ್ರ ನೀರು ಬೀಳೋ ಜಾಗ ಮಾತ್ರ ಬೆಳಕು ಕಾಣಿಸ್ತಾ ಇರುತ್ತೆ. ಒಂದು ವಿನೂತನ ಅನುಭವ ಆ ಥರದ್ದು ನೋಡಿರೋದು. ಹಾಗೆ ನಾವೆಲ್ಲ ಅಲ್ಲಿನ ನೇಪಾಳಿ ಒಂದು ಟೋಪಿ ತಗೊಂಡು ಸೆಲ್ಫಿ ತೆಗೆಸ್ಕೊಂಡಿದ್ದು. ಇಲ್ಲಿ ನಂತರದಲ್ಲಿ ನೇಪಾಳದಲ್ಲಿ ಕಠ್ಮಂಡು ಇಲ್ಲಿ ನಮಗೆ ಒಂದು ವಿಶೇಷತೆ ಏನಂದ್ರೆ ನಮ್ಮ ಅಲ್ಲಿನ ಮುಖ್ಯ ಅರ್ಚಕರನ್ನು ನಾವು ಭೇಟಿಯಾದ್ವಿ. ಅವರ ಮನೆಗೆ ಹೋಗ್ಬಿಟ್ಟು, ಅವರು ಶೃಂಗೇರಿ ಕಡೆಯಿಂದ ಬಂದಿರೋ ಅರ್ಚಕರು. ಅವರ ದರ್ಶನ, ಅವರ ಆಶೀರ್ವಾದ ತಗೊಂಡು ನಂತರ ನಾವು ದೇವಸ್ಥಾನದ ಗರ್ಭಗುಡಿಯ ಗರ್ಭ ಬಾಗಿಲಿನ ಮುಂದೆ ನಮಗೆ ಪೂಜೆಗೆ ಅವಕಾಶ ಸಿಕ್ತು. ತುಂಬಾ ಅದ್ಭುತವಾದ ಅನುಭವ. ನಾವು ಅಲ್ಲಿನ ನಮ್ಮ ಪುಸ್ತಕದಲ್ಲೂ ಸಹ ವರ್ಣಿಸಿದ್ದೇನೆ, ಎಷ್ಟು ಒಂದು ಕಣ್ಣಿಗೆ ಒಂದು ಹಬ್ಬ, ನಮ್ಮ ನಮ್ಮ ಜನ್ಮ ಸಾರ್ಥಕವಾಯಿತು ಅನ್ನೋ ಒಂದು ರೀತಿಯಲ್ಲಿ ನಮಗೆ ಅನುಭವ ಆಗಿದ್ದು ಅಲ್ಲಿನ ವರ್ಣನೆ ಇದೆ. ಇಲ್ಲಿನ ಲಿಂಗ ವಿಶೇಷತೆಯನ್ನು ಸಹ ನಾನು ಅಲ್ಲಿ ವರ್ಣಿಸಿದ್ದೇನೆ. ನಂತರದಲ್ಲಿ ಅಲ್ಲಿನ ಪ್ರಸಿದ್ಧಿಯಾಗಿಂತ ಜೀವಂತ ದೇವಿ ಕುಮಾರಿ ಅವರ ಅರಮನೆಗೆ ಹೋಗಿ ಅವಳ ದರ್ಶನ ಸಹ ನಾವು ಮಾಡಿದ್ದಾಯ್ತು. ಕೆಲವೇ ಕ್ಷಣಗಳ ದರ್ಶನ ಆಯ್ತದು. ಅದೇ ನಂತರದಲ್ಲಿ ಇದೆಲ್ಲನೂ ಅಲ್ಲಿನ ಕೆಲವೊಂದು ದೇವಸ್ಥಾನಗಳು, ಇಲ್ಲಿನ ದರ್ಬಾರ್ ಸ್ಕ್ವೇರ್ ಅಂತ ಹೇಳ್ತಾರೆ. ಅಲ್ಲಿ ಸುಮಾರು ಇತ್ತೀಚೆಗೆ ಆಗಿರುವಂತಹ ಭೂಕಂಪದಲ್ಲಿ ಸುಮಾರು ಹಾಳಾಗಿದೆ. ಆದ್ರೂ ಸಹ ಅಲ್ಲಿನ ವಿಶೇಷತೆ ನೋಡೋದಕ್ಕೆ ತುಂಬಾನೇ ಸಂತೋಷ ಆಗುತ್ತೆ. ಅಲ್ಲಿಂದ ಹೊರಡಬೇಕಾದ್ರೆ ನಮಗೆ ಅಲ್ಲಿನ ಮ್ಯಾರಿಯಟ್, ಅದನ್ನು ಸಹ ಮ್ಯಾರಿಯಟ್ ಹೋಟೆಲ್ ಆಗಿತ್ತು ಅಲ್ಲಿಂದು. ಅಲ್ಲಿನ ಸಿಬ್ಬಂದಿ ನಮಗೆ ಮತ್ತೊಮ್ಮೆ ನಮಗೆ ಕೇಕ್ ಕಟ್ಟಿಂಗ್ ಮಾಡಿಸಿ ನಮಗೆ ಧನ್ಯವಾದ ಹೇಳಿ ನಮಗೆ ಫ್ಲಾಗ್ ಆಫ್ ಮಾಡಿ ಕಳಿಸ್ಕೊಟ್ರು. ನಾವು ಹೋಟೆಲಲ್ಲಿ ಇದ್ದಾಗ ನಮ್ಮ ಕಿಟಕಿಯ ಇಂದ ಕಂಡಂತಹ ಒಂದು ಸುಂದರವಾದ ಸಂಜೆಯ ದೃಶ್ಯ ಅದು. ನಂತರದಲ್ಲಿ ನೇಪಾಳ ಮತ್ತೆ ಚೀನಾ ದಾಟುವಂತಹ ಗಡಿ ತುಂಬಾನೇ ಕಷ್ಟಕರವಾದ ದಾರಿಯಾಗಿತ್ತು. ಕೆಲವೊಂದು ಫೋಟೋಗಳನ್ನು ಮಾತ್ರ ಹಾಕಿದ್ದೇನೆ ಇಲ್ಲಿ. ಹೇಗಿತ್ತು ಅಂದ್ರೆ, ಒಂದು ಕಡೆ ಅಂದ್ರೆ ಏನಂತಾರೆ, ಕಣಿವೆ, ತುಂಬಾ ಆಳವಾದ ಕಣಿವೆ. ಇನ್ನೊಂದು ಕಡೆ ಎತ್ತರವಾದ ಪರ್ವತಗಳ ಮೇಲಿಂದ ಯಾವಾಗಾದ್ರೂ ಕಲ್ಲುಗಳು ಬೀಳ್ಬೋದು, ಆಮೇಲೆ ಮಣ್ಣು ಕುಸಿಬಹುದು. ಇಲ್ಲೆಲ್ಲ ನೋಡ್ತಾ ಇರೋ ಕಲ್ಲುಗಳೆಲ್ಲ ಕುಸಿದಿರುವಂತದ್ದು. ರೋಡ್ಗಳು ಸಹ ಇಲ್ಲದೇನೆ ಬರೀ ಮಣ್ಣಿನ ದಾರಿ. ನಾವು ಹೋಗ್ಬೇಕಾದ್ರೆ ಎಲ್ಲಿ ನಾವು 4 ಟೈರ್ಗಳನ್ನ ಎಲ್ಲಿ ಇಳಿಸುವಂತದ್ದು ಸಹ ಯೋಚನೆ ಮಾಡಿ ಹೋಗ್ಬೇಕಾಗುತ್ತೆ ಅನ್ನೋ ಒಂದು ವರ್ಣನೆ ಮಾಡಿದ್ದೇನೆ. ಅಷ್ಟು ಭಯಾನಕವಾದ ರಸ್ತೆಗಳು ಇಲ್ಲಿ ನೋಡ್ಬೋದು ನೀವು, ಹೇಗೆ ಅಂಕುಡೊಂಕಾಗಿ ಹೋಗುವಂಥದ್ದು. ಆದ್ರೆ ಅಷ್ಟೇ ವಿಸ್ಮಯ, ಅಷ್ಟೇ ಪರ್ವತಗಳನ್ನ ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಪರ್ವತಗಳಿದೆಯಾ ಅಂತ ಒಂದು ಆಶ್ಚರ್ಯ ಸಹ ಆಗುತ್ತೆ. ಕೆಲವೊಂದ್ ಕಡೆ ಅಂತೂ ನಾವು ಮುಂದ್ಗಡೆಯಿಂದ ಬರ್ತಾ ಇದ್ದ ವೆಹಿಕಲ್ಗೆ ದಾರಿ ಮಾಡ್ಕೊಡೋಕ್ಕೂ ಸಹ ಕೆಲವೊಂದ್ಸಲ ಹೆದರಿಕೆ ಆಗಿರುವಂಥದ್ದು, ಯಾಕಂದ್ರೆ ತುಂಬಾ ಸಣ್ಣದಾದ ರಸ್ತೆಗಳಲ್ಲಿ. ಇದರ ಅನುಭವಗಳನ್ನು ಸಹ ಹಂಚ್ಕೊಂಡಿದ್ದೇನೆ. ನೆಕ್ಸ್ಟ್ ನಮಗೆ ಟಿಬೇಟ್ ಇಂದ ಚೀನಾ ಬಾರ್ಡರ್ ಕ್ರಾಸಿಂಗು. ಇದು ಚೀನಾದ ಬಾರ್ಡರ್ ಕ್ರಾಸಿಂಗ್ ಆಫೀಸು. ಸುಸಜ್ಜಿತವಾಗಿದ್ದಾವೆ ಎಲ್ಲ ಚೀನಾದ ಬಾರ್ಡರ್ ಕ್ರಾಸಿಂಗ್ ಆಫೀಸ್ಗಳೆಲ್ಲ ಸುಸಜ್ಜಿತವಾಗಿದ್ದಾವೆ. ಇಲ್ಲೆಲ್ಲ ನಮಗೆ ಅಲ್ಲಿನ ಗೈಡು ನಮ್ಮನ್ನ ಎಲ್ಲ ಅಲ್ಲಿನ ಸಾಂಪ್ರದಾಯಿಕ ಶಾಲನ್ನು ಹಾಕಿ ನಮ್ಮನ್ನ ಸ್ವಾಗತಿಸಿದ್ರು. ಇಲ್ಲಿಂದ ನಮ್ಮ ಪ್ರಯಾಣ ರಸ್ತೆಯ ಬಲಗಡೆಯಲ್ಲಿ ನಾವು ಪ್ರಯಾಣ ಮಾಡುವಂಥದ್ದು ಶುರುವಾಯಿತು, ಚೈನಾದಿಂದ ಟಿಬೇಟ್ ಎಂಟರ್ ಆದಾಗ. ಆದರೆ ನಮ್ಮ ಸ್ಟೀರಿಂಗ್ ಬಂದ್ಬಿಟ್ಟು ಬಲಕ್ಕಿರುತ್ತೆ. ನಾವು ಬಲ ಬದಿಯಲ್ಲಿ ನಾವು ಚಾಲನೆ ಮಾಡಬೇಕಾಗಿರುತ್ತೆ. ಅದು ನಮಗೆ ಸ್ವಲ್ಪ ಕೆಲವೊಂದು ಕಡೆ ಎಲ್ಲ ಕಷ್ಟ ಆಗಿರೋದು. ಎಲ್ಲಿ ನಮಗೆ ಈ ಡಿವೈಡರ್ ಇಲ್ಲದೆ ಇರುವಂಥದ್ದು ರಸ್ತೆಗಳು ಬರ್ತಾ ಇತ್ತು, ಅಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ನಮ್ಮ ಮೇಡಮ್ ಅವ್ರು ಇರ್ತಾ ಇದ್ರು, ಅವರು ಸಹ ಈ ಲಾರಿಗಳಿಗೆ ಕ್ಲೀನರ್ ರೈಟ್ ಅಂತ ಇರ್ತಾರಲ್ಲ, ಆ ರೀತಿ ಮೇಡಮ್ ಸಹ ನಮಗೆ ಅಲ್ಲಿ ನಮಗೆ ಸಹಾಯ ಮಾಡ್ತಾ ಇದ್ರು. ಇದು ಒಂದು ನಮ್ಮ ಜೀವನದ ಅತ್ಯಂತ ಸುಂದರವಾದ ಕ್ಷಣ. ನಾವು ಯೋಚನೆ ಮಾಡಿರ್ಲಿಲ್ಲ ನಾವು ಈ ಮೌಂಟ್ ಎವರೆಸ್ಟ್ ನ ಬೇಸ್ ಕ್ಯಾಂಪ್ ನೋಡ್ತೀವಿ ಅನ್ನೋ ಒಂದು ಕಲ್ಪನೆ ಸಹ ನಮಗಿರ್ಲಿಲ್ಲ. ನಾವು ಈ ದಾರಿಯಲ್ಲಿ ಹೋಗ್ತಾ ಇದ್ದಾಗ ನಮಗೆ ದಾರಿಯಲ್ಲಿ ನಮಗೆ ನೇರವಾಗಿ ಕಾಣಿಸ್ತಾ ಇತ್ತು ದೊಡ್ಡದಾದ ಪರ್ವತ. ಅದ್ರ ಮೇಲೆ ಗಾಳಿ ಬೀಸ್ತಾ ಇದ್ರೆ ಇಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ, ಹೀಗೆ ಮಂಜು ಆರಿ ಮತ್ತೊಂದು ಬದಿಗೆ ಬೀಳ್ತಾ ಇರುವಂತ ದೃಶ್ಯ. ಆ ದೃಶ್ಯ ನೋಡ್ಕೊಂಡೇ ನಾವು ಸುಮಾರು ಹೊತ್ತು ಪ್ರಯಾಣ ಸಹ ರಸ್ತೆಯಲ್ಲಿ ಮಾಡಿದ್ವಿ. ಆ ದಿನದಲ್ಲಿ ಇಲ್ಲಿ ನಾವು ಹತ್ರ ಬೇಸ್ ಕ್ಯಾಂಪಿಗೆ, ಅಂದ್ರೆ ಈ ಬೇಸ್ ಕ್ಯಾಂಪ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋ ಒಂದು ಇದೆ, ಅಲ್ಲಿ ಮಾಡೋ
ಅಲ್ಲಿಗೆ ಇನ್ನೊಂದು ಬೇಸ್ ಕ್ಯಾಂಪಿಗೆ ಹೋಗೋದಕ್ಕೂ ಸಹ ಒಂದು ಅವಕಾಶ ಇದೆ. ನಾವು ಅದಕ್ಕೆ ನಮ್ಮ ಪ್ಲಾನ್ ಅಲ್ಲಿ ಇರಲಿಲ್ಲ. ಇಲ್ಲಿ ತನಕ ಹೋಗಿ ಅಲ್ಲಿಂದ ನೋಡಿಕೊಂಡು ನಾವು ವಾಪಸ್ ಬಂದ್ವಿ. ಇದು ಬರೋ ಟೈಮಲ್ಲಿ ಒಂದು ಎತ್ತರವಾದ ಪ್ರದೇಶದಲ್ಲಿ ಎಲ್ಲಾ ಕಾರುಗಳನ್ನು ಲೈನ್ ಆಗಿ ನಿಲ್ಲಿಸಿ ಆ ಇಂತರ ಸುಂದರವಾದ ಮೌಂಟ್ ಎವರೆಸ್ಟ್ ಪರ್ವತದ ಚಿತ್ರಗಳನ್ನು ತಗೊಂಡ್ವಿ. ನಾನು ಮೊದಲೇ ಹೇಳ್ದಂಗೆ ಚೈನಾದಲ್ಲಿ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಬೇಕು. ಹಾಗೆ ಸಹ ಈ ಕಾರಿಗೆ ಒಂದು ನಂಬರ್ ಕೊಡ್ತಾರೆ, ನೇಮ್ ಪ್ಲೇಟ್ ಕೊಡ್ತಾರೆ. ಅದನ್ನ ನಾವೀಗ ವಿಂಡ್ಶೀಲ್ಡ್ಗೆ ಒಳಗಿಂದ ಟೇಪ್ ಹಾಕಿ ಅಂಟಿಸಿ ಹೋಗ್ಬೇಕು. ಇದಕ್ಕೂ ಸಹ ಸೆನ್ಸಸ್ ಸ್ಕ್ಯಾನ್ ಮಾಡ್ಬೋದು. ಅಲ್ಲಿನ ಕ್ಯಾಮ್ರಾಗಳು ಇದನ್ನ ಸೆನ್ಸ್ ಮಾಡ್ಬೋದು, ಸ್ಕ್ಯಾನ್ ಮಾಡ್ಬೋದು. ಆ ತರಹ ಒಂದು ವ್ಯವಸ್ಥೆ ಸಹ ಇದೆ. ಇದು ಒಂದು RTO ಆಫೀಸಲ್ಲಿ ಒಂದು ಲಘು ಹಾಸ್ಯದ ಸನ್ನಿವೇಶನ ಸಹ ನಾನು ನನ್ನ ಪುಸ್ತಕದಲ್ಲಿ ವ್ಯಕ್ತಪಡಿಸಿದ್ದೇನೆ. ನಮಗೆ ಮೊದಲ ಟನಲ್ ಸುರಂಗ ಮಾರ್ಗ ಎದುರಾಗಿದ್ದು ಈ ಆಲ್ಮೋಸ್ಟ್ ಟಿಬೆಟ್ ಅಲ್ಲೇನೆ ಇದು. ಇದು ಒಂದು ಬ್ರಹ್ಮಪುತ್ರ ನದಿಯ ವಿಶಾಲವಾದ ನದಿಯ ದಡ, ನದಿಯ ಇದು ಸುಮಾರು ದೂರ, ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು 50-60 ಕಿಲೋಮೀಟರ್ ಈ ನದಿಯ ಪಕ್ಕದಲ್ಲೇನೆ ನಾವು ನಡೆಸ್ಕೊಂಡು ಹೋಗಿದ್ದೀವಿ. ಇಲ್ಲಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ನಡೀತಾ ಇದ್ವು ನಾವು ಹೋಗೋ ಟೈಮಲ್ಲಿ. ಅಂದ್ರೆ ಎತ್ತರವಾದ ಸೇತುವೆಗಳು, ಟನಲ್ಗಳು. ನಾವು ಹೋಗ್ತಾ ಕೆಲವೊಂದ್ ಕಡೆ ಸ್ವಲ್ಪ ರಸ್ತೆಗಳು ಸರಿಯಾಗಿರ್ಲಿಲ್ಲ. ಆದ್ರೆ ಇನ್ನೊಂದು 4-5 ವರ್ಷದಲ್ಲಿ ಆ ಎಲ್ಲ ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಅಲ್ಲಿನ ರಸ್ತೆ ಮಾರ್ಗ ಸಹ ಸುಲಭವಾಗುತ್ತೆ. ನೆಕ್ಸ್ಟ್ ಬಂದಿದ್ದು ನಮ್ಮ ಟಿಬೇಟಿನ ರಾಜಧಾನಿಯಾಗಿರ್ತ ಒಂದು ಲಾಸಾ. ಇದನ್ನ ಪಟೋಲಾ ಪ್ಯಾಲೇಸ್ ಅಂತಾರೆ, ಪಟೋಲಾ ಅರಮನೆ. ಇದು 1649ರಿಂದ 1959 ದಲೈ ಲಾಮಾ ಅವರ ಅರಮನೆ ಆಗಿತ್ತು, ಚಳಿಗಾಲದ ಅರಮನೆ. ನಂತರದಲ್ಲಿ ಇದನ್ನ ಮ್ಯೂಸಿಯಂ ಆಗಿ ಮಾಡಿದ್ದಾರೆ. ಇದೇನ್ ನೀವು ಬಿಳಿ ಬಣ್ಣದ ಕಟ್ಟಡ ಏನ್ ನೋಡ್ತಾ ಇದ್ದೀರಾ, ಇದೆಲ್ಲ ಆಡಳಿತ ವರ್ಗದ ಕಟ್ಟಡಗಳು. ಇದೇನು ಮೆರೂನ್ ಬಣ್ಣದ್ದು, ಕೆಂಪು ಬಣ್ಣದ್ದು ಏನ್ ನೋಡ್ತಾ ಇದ್ದೀರಲ್ಲ ಕಟ್ಟಡಗಳು, ಇದೆಲ್ಲ ಆಧ್ಯಾತ್ಮಿಕದ್ದು. ಆಧ್ಯಾತ್ಮಿಕದಲ್ಲಿ ಒಳಗೆ ದೊಡ್ಡ ದೊಡ್ಡ ಬುದ್ಧನ ವಿಗ್ರಹಗಳು, ದೇವಸ್ಥಾನಗಳು, ಆಮೇಲೆ ಅವರು ಅಲ್ಲಿ ಪ್ರಾರ್ಥನೆ ಮಂದಿರಗಳು, ಹಾಗೆ ಸುಮಾರು ಇದೆ. ಕೆಲವೊಮ್ಮೆ ಆಶ್ಚರ್ಯ ಆಗುತ್ತೆ, ಇಷ್ಟು ಎತ್ತರದಲ್ಲಿ ಹೇಗೆ ತಂದು ನಿರ್ಮಿಸಿದ್ದಾರೆ ಅನ್ನೋದು ಆಶ್ಚರ್ಯ ಸಹ ಆಗುತ್ತೆ. ಇದು ನಾವು ಆಕ್ಚುಲಿ ಇದು ನಾನು ಇಲ್ಲಿ ಮೆನ್ಷನ್ ಮಾಡಿಲ್ಲ, ನನಗೆ ನೆನಪಿಲ್ಲ, ಮೋಸ್ಟ್ಲಿ ಬುಕ್ ಅಲ್ಲಿದೆ. ಇದು ಲಾಸಾ ಸಹ ಸುಮಾರು ಎತ್ತರದಲ್ಲಿ ಇರುವಂತ ಜಾಗ. ಇಲ್ಲಿಗೆ ನಾವು ಡೈರೆಕ್ಟ್ ಆಗಿ ಹೋಗಿ ಇಲ್ಲಿಂದ ಫ್ಲೈಟ್ ಅಲ್ಲಿ ಇಲ್ಲಿ ನೋಡ್ತೀವಿ ಅಂದ್ರೆ ಅಂತವ್ರಿಗೆ ತುಂಬಾನೇ ಆಯಾಸ ಆಗುತ್ತೆ. ಯಾಕಂದ್ರೆ ಇದು ಎತ್ತರವಾದಂತ ಜಾಗದಲ್ಲಿ ಎತ್ತೆತ್ತರ ಇರುವಂತ ಮೆಟ್ಲುಗಳನ್ನ ಹತ್ತು ಹೋಗ್ಬೇಕು. ಆಕ್ಸಿಜನ್ ಲೆವೆಲ್ ತುಂಬಾ ಕಡಿಮೆ ಇರೋದ್ರಿಂದ ತುಂಬಾನೇ ಕಷ್ಟ ಸಹ ಆಗುತ್ತೆ. ನಮ್ಮಲ್ಲಿ ಕೆಲವೊಬ್ರು ವಯಸ್ಸಾದವರು ಯಾರು ಮೇಲ್ ತನಕ ಬರಕ್ ಆಗ್ಲಿಲ್ಲ. ಆದ್ರೆ ಮೇಲ್ ಹೋದ್ಮೇಲೆ ಅಲ್ಲಿನ ಸುಂದರ ನೋಟ ಎಲ್ಲರಿಗೂ ಮುದ ತರುತ್ತೆ. ಇಲ್ಲಿನ ಒಂದು ನೀರು ನಿಂತಿದ್ದ ರಿಫ್ಲೆಕ್ಷನ್ ಅಲ್ಲಿ ತೆಗೆದಿರುವಂತ ಒಂದು ಚಿತ್ರ. ಇದು ಒಂದು ದೇವಸ್ಥಾನ. ಅಲ್ಲಿನ ರಾಣಿ, ನೇಪಾಳದ ರಾಣಿ ಬಂಗಾರದ ಅಕ್ಷೋಭ್ಯ ಬಾಲ ಬುದ್ಧನ ಒಂದು ಪ್ರತಿಮೆ ತಂದಿರ್ತಾಳೆ. ಅದಕ್ಕೋಸ್ಕರ ಈ ದೇವಸ್ಥಾನವನ್ನ ಕಟ್ಟಿಸಿರುವಂತದ್ದು ಇದು ಸ್ಥಳ. ಇದು ಒಂದು ಅದ್ಭುತವಾದ ಅನುಭವ. ಈ ಜಾಗ ನ್ಯಾಮ್ಸು ಲೇಕ್ ಅಂತ ಹೇಳಿಬಿಟ್ಟು, ಇದು ಸುಮಾರು 15,500 ಅಡಿಗಳ ಎತ್ತರದಲ್ಲಿರುವಂತಹ ಆಲ್ಮೋಸ್ಟ್ 2,000 ಚದರ ಕಿಲೋಮೀಟರ್ ವ್ಯಾಪ್ತಿಯ ಉಪ್ಪು ನೀರಿನ ಸರೋವರ. ಇಲ್ಲೇನ್ ನೋಡ್ತಾ ಇದ್ರಲ್ಲ ಮೇಲೆ, ಈ ಎಲ್ಲಾನು ಪರ್ವತಗಳೆಲ್ಲ ಎಪ್ಪುಗಟ್ಟಿರುವಂತದ್ದು. ಓಕೆ, ಅಂದ್ರೆ ಮಂಜು ಇರುವಂತದ್ದು. ಈ ನೀರಿನಲ್ಲಿ ಸಹ ಕೆಲವೊಂದು ಪೋರ್ಷನ್ ನೀರಿಂದ ಎಪ್ಪುಗಟ್ಟಿತ್ತು. ಇಲ್ಲಿ ಯಾವ ಜೀವಿಗಳು ವಾಸ ಇಲ್ಲಂತೆ. ತುಂಬಾ ತಣ್ಣನೆ ಗಾಳಿ, ತಣ್ಣನೆ ವಾತಾವರಣ. ಇದು ಒಂದು ಅದ್ಭುತ ಅನುಭವ. ಇದು ನಾನು ಮುಂಚೆನೆ ಹೇಳಿದಾಗೆ ಆಮ್ರಿಯಿಂದ ಗೋಲ್ಮಂಡ್ ಹೋಗುವಂತ ದಾರಿಯಲ್ಲಿ ಸುಮಾರು ನಾವು ಅವತ್ತು 730 ಕಿಲೋಮೀಟರ್ ಡ್ರೈವ್ ಮಾಡಬೇಕಾಗಿತ್ತು. ಬೆಳಗ್ಗೆ ಸುಮಾರು ಒಂದು 5 ಗಂಟೆಗೆ ಇದ್ದಿದ್ದು. ನಾವು ಅಲ್ಲಿ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಸೇರಿದಾಗ ರಾತ್ರಿ 11:30 ಗಂಟೆ ಆಗಿತ್ತು. ಈ ರಸ್ತೆಯ ಮಾರ್ಗದಲ್ಲಿ ನಮಗೆ ಎಲ್ಲಾ ತರಹದ ಹವಾಮಾನ ವೈಪರೀತಿ ನಮಗೆ ಅನುಭವವಾಯಿತು. ಈ ಜಾರುವ, ಮೋಸ್ಟ್ಲಿ ಈ ಫೋಟೋದಲ್ಲಿ ಕ್ಲಿಯರ್ ಆಗಿ ಕಾಣುತ್ತೆ, ರಸ್ತೆ ಎಲ್ಲನೂ ಮಂಜು ಬಿದ್ದು
ಒಂಥರ ಜಾರುವ ಸ್ಥಿತಿಯಲ್ಲಿ ಇದ್ದಂತಹ ರಸ್ತೆ. ಇದು ಜೋರಾಗಿ ಆಕ್ಸಿಲೇಟ್ ಕೊಟ್ಟರೆ ಒಂದು ಕಡೆ ಇಳಿಯುತ್ತೆ, ಬ್ರೇಕ್ ಹಾಕಿದರೆ ಎಳೆಯುತ್ತೆ. ಆದಷ್ಟು ನಿಧಾನವಾಗಿ, ಆದಷ್ಟು ಮುಂದೆ ಯಾರು ಚಲಿಸಿದ್ದಾರೆ ಆ ರಸ್ತೆಯಲ್ಲಿ ಅವರ ಟೈರ್ ಹೋಗಿ ಮಾಡಿರುವಂತಹ ಮಾರ್ಕ್ ಮೇಲೇನೆ ನಡೆದ್ರೆ ಮಾತ್ರ ಸ್ವಲ್ಪ ಕಾರುಗಳಿಗೆ ಗ್ರಿಪ್ ಸಿಗುವಂಥದ್ದು, ಇಲ್ಲಾಂದ್ರೆ ಜಾರುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೀಗೆ ಈ ಭಾಗದಲ್ಲಿ ನಾವು ಹೋಗ್ಬೇಕಾದ್ರೆ ಏನಾಯ್ತು, ನಮ್ಮ ಕಣ್ಣ ಮುಂದೆನೆ ಒಂದು ಕಾರು, ಅಲ್ಲಿನ ಸ್ಥಳೀಯ ಕಾರು ಸ್ವಲ್ಪ ಸ್ಕಿಡ್ ಆಗಿ ಮೇಲೆ ರಸ್ತೆಯಿಂದ ಆಲ್ಮೋಸ್ಟ್ ಒಂದು 20 ಅಡಿ ಕಂದಕದಲ್ಲಿ ಬಿದ್ದು, ಒಂದು ರೌಂಡ್ ಬಿದ್ದು, ಮತ್ತು ಅದೇ ಇದ್ರ ಮೇಲೆ ಗಾಲಿಗಳ ಮೇಲೆ ಬಂದು ನಿಂತದ್ದು ನಮ್ಮ ಕಣ್ಣೆದುರಿಗೆ ನಾವು ನೋಡಿದ್ದು ನಮಗೆ ಹೆದರಿಕೆ ಶುರು ಆಗಿತ್ತು. ಎಲ್ಲರೂ ಆ ಭಾಗನ ಏನು ತೊಂದರೆ ಇಲ್ಲದೆ ನಾವು ದಾಟಿ ಮುಂದೆ ಹೋದಾಗ ವಿಪರೀತ ಮಳೆ ಅಂದರೆ ವಿಪರೀತ ಮಳೆ, ಹಾಗೆ ಗಾಳಿ ಸಹ. ರೋಡ್ಗಳು ಈ ತಹ ಇದರಲ್ಲಿ ಪರಿಸ್ಥಿತಿಯಲ್ಲಿ ಕೆಟ್ಟದಾಗಿರುತ್ತೆ. ಇನ್ನೊಂದು ದೊಡ್ಡ ದೊಡ್ಡ ಲಾರಿಗಳು ಬರುವಂತ ಈ ಜಾಗವಾಗಿದ್ದು, ರಸ್ತೆಗಳು ದೊಡ್ಡ ದೊಡ್ಡ ಗುಂಡಿಗಳು ಆಗಿ, ನಮ್ಮ ಬೆಂಗಳೂರು ಗುಂಡಿಗಳು ಏನು ಇಲ್ಲ ಅನ್ನೋ ಒಂದು ಅನುಭವ ಅದಕ್ಕೆ ಕಂಪೇರ್ ಮಾಡಿದ್ರೆ. ಒಂದು ಎಲ್ಲ ತರಹದ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಆಯಿತು. ನಂತರದಲ್ಲಿ ನಾವು ನೋಡಿದ್ದಂತಹ ಜಾಗ ದುನ್ವಾಂಗ್ ಅಂತೇಳಿ. ದುನ್ವಾಂಗು ನಮ್ಮ ಈ ಅಜಂತಾ ಎಲ್ಲೋರದ ಅನುಭವ ಕೊಡುತ್ತೆ. ಇದು ದುನ್ವಾಂಗಿನ ಬೌದ್ಧ ದೇವಸ್ಥಾನಗಳು ಅಂತ ಹೇಳ್ಬೋದು, ಗುಹೆಗಳಂತ ಹೇಳ್ಬೋದು. ಇದೇನು 7 ಅಂತಸ್ತು ಕಾಣಿಸ್ತಾ ಇದೆಯಲ್ಲ ಈ ಕೆಳಗಡೆ ಚಿತ್ರದಲ್ಲಿ, ಇಲ್ಲಿ ನಿಂತಿರುವ ಬುದ್ಧ ಇದ್ದಾನೆ. ಒಳಗಡೆ ನಿಂತಿರುವ ಬುದ್ಧ, ಅಲ್ಲಿ ಫೋಟೋ ತಗೊಳಕ್ ಬಿಡೋದಿಲ್ಲ. ನಿಂತಿರುವ ಬುದ್ಧ ಈ ಕೆಳಗಿನ ಫ್ಲೋರ್ ಅಲ್ಲಿ ಆತನ ಬುದ್ಧನ ಪಾದ ಇದೆ. ಪಾದ ಒಂದು ಹೆಬ್ಬೆರಳೆ ಸಹ ಮನುಷ್ಯನ ಆಕಾರದಷ್ಟು ಎತ್ತರದಲ್ಲಿ ಹೆಬ್ಬೆರಳಿದೆ. ಬರೀ ಇಲ್ಲಿ ಪಾದಗಳು ಮಾತ್ರ ಮೊದಲನೇ ಮತ್ತೆ 2ನೇ ಅಂತಸ್ತಿನಲ್ಲಿ ಪಾದ ಮತ್ತೆ ಕಾಲುಗಳು ಮಾತ್ರ ಕಂಡ್ರೆ, ಇಲ್ಲಿ ಆ ದೇಹದ ಆಕಾರ ಮೇಲೆ 7ನೇ ಅಂತಸ್ತಿನಲ್ಲಿ ಬುದ್ಧನ ಮುಖ. ನಾವು ಹಿಂಗೆ ಕೆಳಗಿಂದ ನೋಡಿದ್ರೆ ಮಾತ್ರ ಕಾಣುತ್ತೆ, ನಮಗೆ ಮೇಲೆ ಅಲ್ಲಿ ಹೋಗೋದಕ್ಕೆ ಬಿಡೋದಿಲ್ಲ. ಅದೊಂದು ಸುಂದರ ಅನುಭವ. ಹಾಗೆಯೇ ಇನ್ನೊಂದು ಗುಹೆಯಲ್ಲಿ ಬುದ್ಧ ಮಲಗಿರುವಂತಹ ಒಂದು ಪ್ರತಿಮೆ, ದೊಡ್ಡದಾದ ಪ್ರತಿಮೆ ಇದು. ಅಲ್ಲಿ ಬುದ್ಧ ತನ್ನ ಕೊನೆಯ ಕಾಲದಲ್ಲಿ, ನಿರ್ವಾಣ ಕಾಲದಲ್ಲಿ, ಜನಗಳೆಲ್ಲ ಆತನ ನಮ್ಮನ್ನು ಅಗಲಿ ಹೋಗ್ತಾ ಇದ್ದಾನೆ ಅನ್ನೋ ದುಃಖದಲ್ಲಿರುವ ಹಾಗೆ ಬಿಂಬಿಸುವ ಮೂರ್ತಿಗಳು ಸಹ ತುಂಬಾ ಸೊಗಸಾಗಿವೆ. ಅಲ್ಲಿ ಸುಮಾರು 100ಕ್ಕೂ ಹೆಚ್ಚು ಗುಹೆಗಳಿದೆ. ನಾವೇ ಎಲ್ಲ ಹೋಗಿ ನೋಡ್ಕೊಂಡ್ ಬರ್ತೀವಿ ಅಂತೆ ಬಿಡೋದಿಲ್ಲ. ಈ ನಮ್ಮ ಅಜಂತದಲ್ಲಿ ನಾವೇ ನಮ್ಮ ಇಷ್ಟಕ್ಕೆ ಹೋಗಿ ಎಲ್ಲ ನೋಡ್ಕೊಂಡು ಬರ್ಬೋದು, ಆದ್ರೆ ಅಲ್ಲಿಲ್ಲ. ಅಲ್ಲಿ ಒಳಗೆ ಹೋಗೋದಕ್ಕೆ ಅಲ್ಲಿನ ಒಬ್ರು ಗೈಡ್ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅವರೊಂದು ಗುಂಪು ಮಾಡ್ತಾರೆ, ಒಂದು 30-35 ಜನಗಳ ಗುಂಪು ಮಾಡ್ಕೊಂಡು ಹೋಗಿ, ಅವರು 4 ಗುಹೆಗಳು, ಎಲ್ರೂ ತೋರಿಸುವಂತಹ ಗುಹೆಗಳು 4, ಇನ್ನು 4 ಆ ಗೈಡಿಗೆ ಬೇರೆ ಒಂದು ಸೆಪರೇಟ್ ಆಗಿ ಕೊಟ್ಟಿರೋ 4 ಗುಹೆಗಳಿರುತ್ತೆ. ಒಟ್ಟು 8 ಗುಹೆಗಳನ್ನು ಮಾತ್ರ ಅವ್ರು ಕರ್ಕೊಂಡು ಹೋಗಿ ತೋರಿಸ್ತಾರೆ. ಮಿಕ್ಕಿದ್ದು ಎಲ್ಲಾನು ಅವರು ಯಾವಾಗ್ಲೂ ಬೀಗನ ಹಾಕಿರ್ತಾರೆ. ಆ ಗೈಡ್ ಕೈಯಲ್ಲಿ ಬೀಗ ಕೈ ಇರುತ್ತೆ, ಎಲ್ಲರೂ ಗೈಡಲ್ಲಿ ಓಪನ್ ಮಾಡಿ ತೋರಿಸಿ ಮತ್ತೆ ಬೀಗ ಹಾಕಿ ಬರುವಂತ ಒಂದು ಪದ್ಧತಿ. ತುಂಬಾ ಚೈನಾದಲ್ಲಿ ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ. ಒಳ್ಳೆಯ ಅನುಭವ. ಇದು ಮೇಲೆ ಏನು ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಒಂದು ಮರಳು ಗುಡ್ಡಗಳು, ಏನಂತಾರೆ ಇದಕ್ಕೆ ಸವಿತಾ? ಅಲ್ಲ, ಯಾವ ಪ್ರದೇಶದ ಹೆಸರು? ಅಲ್ಲ, ಇದಕ್ಕೆ ನೆನಪಾಗ್ತಾ ಇಲ್ಲ. ಇದು ಇಲ್ಲಿನ ಸ್ಥಳಕ್ಕೆ ಒಂದು ಹೆಸರಿದೆ. ಇದು ನಮ್ಮ ಓಯಸಿಸ್ ನಾವು ಯಾವತ್ತೂ ನೋಡಿರ್ಲಿಲ್ಲ. ಇದು ಒಂದು ಸುಂದರ ಅನುಭವ. ಸುತ್ತಲೂ ಮರಳಿನ ಗುಡ್ಡೆಗಳು. ಒಂದು ಸ್ಥಳದಲ್ಲಿ ಮಾತ್ರ ಒಂದು ನೀರಿನ ಏನಂತಾರೆ, ನೀರಿನ ಓಯಸಿಸ್. ಮಾಯಾ ಮರೀಚಿಕೆ.
ಮರೀಚಿಕೆ 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 ಅಂತ ಅದು ನಿಜ. ಆಕ್ಚುಲಿ ನಮಗೆ ನಾವು ದೂರದಿಂದ ನೋಡ್ತಾ ಇದ್ರೆ ಏನೋ ಸಣ್ಣದಾಗಿ ಕಾಣಿಸ್ತಾ ಇರುತ್ತೆ. ಹತ್ರ ಓದಂಗೆಲ್ಲಾನೇ ಅದ್ರದ್ದು ಎಷ್ಟು ವಿಶಾಲವಾಗಿದೆ ಅನ್ನೋ ಒಂದು ದೃಷ್ಟಿ ಕಾಣುತ್ತೆ. ಯಾಕಂದ್ರೆ ಇದು ಸ್ಯಾಂಡ್ ಎಲ್ಲ ತುಂಬಾನೇ ಕಾದಿರುತ್ತೆ. ಕಾದ ಬಿಸಿ ಗಾಳಿಗೆ ಏನು ಕಾಣಿಸ್ತಾ ಇರೋದಿಲ್ಲ. ಒಂದು ತುಂಬಾನೇ ವಿಶಿಷ್ಟವಾದ ಅನುಭವ. ನಂತರದಲ್ಲಿ ತುರ್ಫಾನ್ ಎಂಬ ಒಂದು ಸ್ಥಳಕ್ಕೆ ಹೋದ್ವಿ. ಅದರಲ್ಲಿ ನಾನು ಪುಸ್ತಕದಲ್ಲಿ ವಿವರಿಸಿದ್ದೇನೆ. ನಾವು ಮೊದಲ ಒಂದು ತೆರೆದ ಉಪಹಾರ ಮಂದಿರಕ್ಕೆ ಹೋಗಿದ್ವಿ. ಅಲ್ಲಿ ಎಲ್ಲ ಈ ಮಾಂಸಾಹಾರಿಗಳ ಎಲ್ಲ ತರದ ಪ್ರಾಣಿ ಕೀಟಗಳ ಒಂದು ಮೆನು ಇತ್ತು ಅಲ್ಲಿ. ಅದು ಒಂದು ಬೇರೆಯೇ ಅನುಭವ. ಆ ಥರನೂ ಇರುತ್ತಾ, ಆ ಥರನೂ ಜನ ತಿಂತಾರ ಅನ್ನೋ ಒಂದು ಪರಿಕಲ್ಪನೆಗೂ ಮೀರಿದ ಒಂದು ಅನುಭವ. ಪುಸ್ತಕದಲ್ಲಿ ಅದನ್ನ ವಿವರಿಸಿದ್ದೇನೆ. ಇನ್ನೊಂದು ವಿಶಿಷ್ಟವಾದದ್ದು ಅಲ್ಲಿ ಏನಂದ್ರೆ ಏನಂತಾರೆ ಇದಕ್ಕೆ, ಪಳಿಯುಳಿಕೆ ಇದೆ. ಪಳಿಯುಳಿಕೆ ಅಂದ್ರೆ ಇದು ಪೂರ್ತಿ ಪಳಿಯುಳಿಕೆ ಸಿಕ್ಕಿರುವಂತದ್ದು. ಆಗಿನ ಎಲ್ಲ ನಾವು ಬೇರೆ ಕಡೆ ಎಲ್ಲ ದೇಶದಲ್ಲಿ ನೋಡಿರುವಂತದ್ದು ಕೆಲವೊಂದು ದೇಹದ ಭಾಗಗಳಿಗೆ ಮಾತ್ರ ಸಿಕ್ಕಿರುವಂತದ್ದು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿನ ಇದರಲ್ಲಿ ಪೂರ್ತಿ ಪ್ರಾಣಿಯ ಪಳಿಯುಳಿಕೆ ಸಿಕ್ಕಿದೆ. ಅದು ಸುಮಾರು 24 ಮಿಲಿಯನ್ ವರ್ಷಗಳ ಹಳೆಯದು ಅಂತ ಹೇಳ್ತಾರೆ. ಇದು ಅವರಿಗೊಂದು ಟ್ರೆಜರರ್ ಇದ್ದಾಗೆ, ಅಷ್ಟೊಂದು ತುಂಬಾ ಇದರಲ್ಲಿ ಜೋಪಾನವಾಗಿ ಕಾಪಾಡ್ಕೊಂಡಿದ್ದಾರೆ ಇವರು. ಅಲ್ಲಿ ಒಳಗಿನ ಇದಕ್ಕೆ ಸಂಗ್ರಹಾಲಯಕ್ಕೆ ನಮಗೆ ಕರ್ಕೊಂಡು ಹೋಗಿದ್ದು ಒಂದು ರೋಬೋಟ್. ನಮಗೆ ಯಾವ ಭಾಷೆ, ಚೀನಾ ಅಂದ್ರೆ ಚೀನೀಸ್ ಅಲ್ಲಿ, ಆಮೇಲೆ ನಮಗೆ ಇಂಗ್ಲಿಷ್ ಅಲ್ಲಿ ಅದು ಹೇಳ್ಕೊಂತ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದು ಇದೊಂದು ಅನುಭವ. ಅದ್ರ ನಂತರದಲ್ಲಿ ಈ ರೆಸ್ಟೋರೆಂಟ್ ಅಲ್ಲಿ ನಾವು ಊಟ ಮಾಡಿದ್ವಿ. ಅಲ್ಲಿನ ಅರಬ್ ರೀತಿಯ ಒಂದು ರೆಸ್ಟೋರೆಂಟ್. ಅಲ್ಲಿನ ದಪ್ಪ ರೊಟ್ಟಿ ಅಂತ ಹೇಳ್ತಾರೆ, ಆ ತರದ್ದೆಲ್ಲ ಇತ್ತು. ಅದರ ನಂತರದಲ್ಲಿ ವಾದ್ಯಗಳು ಅಲ್ಲಿ ಇಟ್ಟಿದ್ರು. ಅದಿಟ್ಕೊಂಡು ನಾವು ಒಂದು ಹಾಡು ಸಹ ಹೇಳಿ ಒಂದು ಸಣ್ಣದಾಗಿ ನೃತ್ಯ ಸಹ ಮಾಡಿದ್ವಿ. ಏನಾದ್ರು ಊಹಿಸಬಲ್ಲಿರಾ ಯಾವ ಹಾಡು ಆಗಿದ್ದಿರ್ಬೋದು ಅಂತೇಳಿ? ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಓಕೆ, ಹಿಂದಿ ಹಾಡು. ಹಿಂದಿ ಕೋಲುಮಂಡೆ ಜಂಗಮ ದೇವರು ಅನ್ಕೊಂಡೆ. ಹಿಂದಿ ಹಾಡು ನೋಡಿ, ಇದು ಎಲ್ಲಿ ಯೂಸ್ ಮಾಡಿರ್ತಾರೆ? ಹಿಂದಿ ಫಿಲಮ್ ಅಲ್ಲಿ. ಹಿಂದಿ ಫಿಲಮ್ ಶೋಲೆ ಹಾಡ. ವೆರಿ ಗುಡ್ ಸರ್. ಮೆಹಬೂಬಾ. ನಂತರದಲ್ಲಿ ನಾವು ಕೊನೆಯದಾದ ಜಾಗ ಚೀನಾದಲ್ಲಿ ಕಾಶ್ಗರ್ ಅಂತೇಳಿ, ಇದು ನಾವು ಕಾಶಿ ಸಹ ಅಂತಾರೆ. ಇಲ್ಲಿ ಮೋಸ್ಟ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಶಿ ಅಂತ ಇದೆ, ಏನ್ಶಿಯಂಟ್ ಸಿಟಿ ಆಫ್ ಕಾಶಿ. ಇದು ಒಂದು ಕೊನೆಯ ಸ್ಥಳ ಚೀನಾದು. ಇಲ್ಲಿ ಜಾಸ್ತಿಯಾಗಿ ಮುಸ್ಲಿಮರು ಇರುವಂತಹ ಒಂದು ಜಾಗ. ಈ ಜಾಗದಲ್ಲಿ ಇದು ಒಂದು ಕೊನೆಯದಾಗಿ ಇರುವಂತಹ ಒಂದು ಮಸೀದಿ. ಅಂದ್ರೆ ಅಲ್ಲಿನ ಚೀನಾದಲ್ಲಿ ಇರುವಂತದ್ದು ದೊಡ್ಡದಾಗಿರುವಂತದ್ದು ಅಂತಾರೆ. ಯಾಕಂದ್ರೆ ಚೀನಾದಲ್ಲಿ ಈ ತರದ ಮಸೀದಿಗಳಿಗೆಲ್ಲ ಅವಕಾಶ ಇಲ್ಲ. ಹಾಗಾಗಿ ಇಲ್ಲಿನ ಮಸೀದಿ ದೊಡ್ಡದು ಅಂತ ಅಲ್ಲಿ ಗೈಡ್ ನಮಗೆ ಹೇಳಿದ್ರು. ನಮಗೆ ಇಲ್ಲಿ ಇನ್ನೊಂದೆರಡು ಹಾಸ್ಯ ಪ್ರಸಂಗಗಳು ನಮಗೆ ಇದಾಯ್ತು. ಇಲ್ಲಿ ಇದೇನು ನೋಡ್ತಾ ಇದ್ರಲ್ಲ, ಇಲ್ಲಿ ಹೊರಗೆ ಈ ಸುಂದರ ಯುವತಿಯರು ಹೊರಗಡೆ ರಸ್ತೆಯಲ್ಲಿ ನೃತ್ಯ ಮಾಡ್ತಾ ಒಳಗಡೆ ಬನ್ನಿ ಅಂತ ಕರಿತಾ ಇದ್ರು. ನಮಗೆ ಏನಕ್ಕಪ್ಪ ಈಗ ಕರಿತಾ ಇದಾರೆ? ನಮಗೆ ಸ್ವಲ್ಪ ಹೆದರಿಕೆ ಆಯ್ತು, ಇಷ್ಟು ಸುಂದರ ಯುವತಿಯರು ನಮಗೆ ಒಳಗ್ ಕರಿತಾ ಇದಾರಲ್ಲ ಅಂತೇಳಿ. ಓದಕ್ಕೆ ಹಿಂದೆ ಮುಂದೆ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಒಬ್ರು ಧೈರ್ಯ ಮಾಡಿ ಒಳಗೋದ್ಮೇಲೆ ಅವ್ರು ಹೋದ್ರು ಅಂತ ನಾವು ಹೋದ್ಮೇಲೆ ಅದೊಂದು ಗೊತ್ತಾಯ್ತು, ಅಲ್ಲಿ ಒಂದು ಬಾರ್ ಮತ್ತೆ ರೆಸ್ಟೋರೆಂಟ್ ಅಂತೇಳಿ. ಆಮೇಲೆ ಹೀಗೆ ಕೆಲವೊಂದ್ ಕಡೆ ಎಲ್ಲ ಸುಂದರವಾಗಿ ಅಂಗಡಿಗಳಲ್ಲಿ ಇರ್ತಾ ಇತ್ತು. ನಾವು ಹೋಗಿ ನೋಡಿ ಏನೋ ಖರೀದಿ ಮಾಡೋಣ ಅಂತ ಹೋಗಿ ನೋಡಿ, ಖರೀದಿ ಎಲ್ಲ ಚೆನ್ನಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕೂತು ನಿಂತು ಫೋಟೋ ಎಲ್ಲ ತೆಗೆಸ್ಕೊಂಡು ಬರ್ತಾ ಇದ್ರೆ, ಅದು ಆಮೇಲೆ ಗೊತ್ತಾಯ್ತು ಅದೆಲ್ಲ ಸ್ಟುಡಿಯೋ. ಅಲ್ಲಿ ಆಕ್ಚುಲಿ ಅವ್ರು ಫೋಟೋ ತೆಗಿಬೇಕು, ನಾವೇ ಕೂತು ನಿಂತು ಎಲ್ಲ ಫೋಟೋ ತಕೊಂಡ್ ಬಂದ್ವಿ ಅಂತೇಳಿ ಒಂಥರ ಹಾಸ್ಯ ಪ್ರಸಂಗವಾಗಿತ್ತು ಅಲ್ಲಿ. ನಂತರದಲ್ಲಿ ನಾವು ಹೋಗಿದ್ದು ಚೀನಾದಿಂದ ಕಿರ್ಗಿಸ್ತಾನು. ಇದು ಬಾರ್ಡರ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಎತ್ತರದಲ್ಲಿ ಇದೆ. ಇದು ಬಾರ್ಡರ್ ದಾಟಿದ ನಂತರನೇ ನಮಗೆ ಪರ್ವತ ಶ್ರೇಣಿಗಳು ಸ್ಟಾರ್ಟ್ ಆಗ್ಬಿಡುತ್ತೆ, ಅಷ್ಟು ಎತ್ತರದಲ್ಲಿದೆ. ಇಲ್ಲಿ ಚೀನಾದಿಂದ ಕಿರ್ಗಿಸ್ತಾನಿಗೆ ಹೋಗೋ ಟೈಮಲ್ಲಿ ನಮಗೆ ಚೀನಾ ಬಾರ್ಡರ್ ಅಲ್ಲಿ ತುಂಬಾನೇ ಒಂದು 4-5 ಕಡೆ ನಮಗೆ ಇದು ಎಲ್ಲ ಚೆಕಿಂಗ್ ಇರುತ್ತೆ ಪ್ರತಿಯೊಂದು ಹಂತದಲ್ಲೂ.
ಅಲ್ಲಿ ಕೊನೆಗೆ ಕೊನೆ ಬಾರ್ಡರ್ ಚೆಕಿಂಗ್ ಅಲ್ಲಿ ನಮ್ಮಲ್ಲಿರುವಂತ ಮೊಬೈಲ್ ಸಹ ಅವರು ಸ್ಕ್ಯಾನ್ ಮಾಡ್ತಾರೆ, ಎಲ್ಲಾನು ಚೆಕ್ ಮಾಡ್ತಾರೆ. ಆಮೇಲೆ ಕಾರಲ್ಲಿರೋ ಸಾಮಾನುಗಳನ್ನು ಪ್ರತಿಯೊಂದನ್ನು ಎತ್ತು ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಅಲ್ಲಿ ಹಾಕಿ ಮತ್ತೆ ಆ ಕಡೆ ಹೋಗಿ ನಾವು ಕಾರಲ್ಲಿ ಇಟ್ಕೋಬೇಕಾಗಿರೋಂಥದ್ದು. ನಮ್ಮ ಡ್ರೈವರ್ಗಳಿಗೆ ಇದಕ್ಕೆಲ್ಲ ತುಂಬಾ ಕೆಲಸ ಅಲ್ಲಿ ಈ ಬಾರ್ಡರ್ ಚೆಕಿಂಗ್ ಅಲ್ಲಿ. ಯಾಕಂದ್ರೆ ಡ್ರೈವರ್ಗಳು ನಾವು ಎಲ್ಲಾ ಸಾಮಾನುಗಳನ್ನು ಎತ್ತು ಕೆಳಗಿಟ್ಟು ಅವರಿಗೆ ಸ್ಕ್ಯಾನಿಂಗ್ಗೆ ನಾವು ಸಹಕರಿಸಬೇಕು. ಈ ಡ್ರೈವರ್ಗಳು ಇರ್ತಾರಲ್ಲ, ಅವ್ರು ಆರಾಮಾಗಿ ಅವ್ರದೇ ಒಂದು ಬೇರೆ ಕ್ಯೂ ಇರ್ತಾ ಇತ್ತು. ಅವ್ರು ಪಾಸ್ಪೋರ್ಟ್ ಇಟ್ಕೊಂಡು ಹೋಗ್ಬಿಡೋರು. ನಾವೆಲ್ಲ ಡ್ರೈವ್ ಮಾಡಿದ್ದಲ್ದೇನೆ ಈ ಚೆಕಿಂಗ್ ಅಲ್ಲಿ ಎಲ್ಲ ಲಗೇಜ್ ಎಲ್ಲ ಎತ್ತಿ ಇಡುವಂತ ಕೆಲಸ ನಮ್ದು ಆಗಿರ್ತಾ ಇತ್ತು. ಅದು ಒಂದು ಈ ಸುಂದರವಾದ ಪ್ರದೇಶದಲ್ಲಿ ನಾವು ಹೋದಾಗ ಇದು ನೋಡಿ, ಇಷ್ಟೊಂದು ಬೆಳಕಿದೆಯಲ್ಲ, ಇಲ್ಲಿನ ಬೆಳಕಿಗೆ ಆಲ್ಮೋಸ್ಟ್ 4 ಗಂಟೆ ಅನ್ನೋ ಒಂದು ಕಲ್ಪನೆ ಬಂದ್ರೆ, ಅಲ್ಲಿದು ಸುಮಾರು 8-8:15 ಗಂಟೆ ಆಗಿತ್ತು. ಸಂಜೆ 8-8:15 ಗಂಟೆಗೂ ಇಷ್ಟೊಂದು ಪ್ರಕಾಶಮಾನವಾಗಿ ಬೆಳಕಿತ್ತು. ಈ ಮಂಜಲ್ಲಿ ಆಟ ಆಡ್ತಾ ನಮ್ಮಲ್ಲಿ ಏನಾಯ್ತು, ನಮ್ಮ ಶ್ರೀಮತಿಯವ್ರದ್ದು ಉಂಗುರ ಚಳಿಗೆ ಕಳಚ್ಕೊಂಡು ಬಿದ್ದೋಯ್ತು. ಅವ್ರು ಹುಡುಕ್ತಾ ಇದ್ದಾಳೆ ಟೆನ್ಷನ್ ಅಲ್ಲಿ. ಇಷ್ಟು ಸುಂದರವಾದ ಪರಿಸರನ ಸವಿಯೋದ್ ಬಿಟ್ಬಿಟ್ಟು ಟೆನ್ಷನ್ ಅಲ್ಲಿ ರಿಂಗ್ ಕಳೆದೋಯ್ತು ಅಂತೇಳಿ ಒಂದು ಹುಡುಕಾಟದಲ್ಲಿ ಇದ್ರೆ ಅವಳು, ನಾನು ಹೋದ್ರೆ ಹೋಯ್ತು ಬಾಮ್ಮ, ನೀನು ನೋಡು ಸುಂದರ ಕ್ಷಣಗಳನ್ನ ಯಾಕೆ ನೀನು ವ್ಯರ್ಥ ಮಾಡ್ತೀಯ ಅಂತ ಹೇಳ್ತಾ ಇದ್ರೆ, ಅವಳು ಹುಡುಕ್ತಾನೆ ಇತ್ತು. ನಾನು ನೀನು ಎಷ್ಟಾದ್ರೂ ಹೋಗು ಅಂತ ನಾನು ಫೋಟೋ ತಕೊಂಡು ನಾನಿದ್ರೆ, ಕೊನೆಗೆ ಉಂಗುರ ಬಂದು ತೋರಿಸ್ತಾಳೆ, ನೋಡು ಸಿಕ್ತು ಅಂತೇಳಿ. ಅದು ನಮ್ಮ ಎಂಗೇಜ್ಮೆಂಟ್ ರಿಂಗ್ ಆಗಿತ್ತು. ಅದರ ನೆಕ್ಸ್ಟ್ ಡೇನೆ ನಮ್ದು ಸಹ 21ನೇ ವಾರ್ಷಿಕದ ವಿವಾಹ ವಾರ್ಷಿಕೋತ್ಸವವಾಗಿತ್ತು. ಅದು ಕಿರ್ಗಿಸ್ತಾನದ ಓಶ್ ನಗರದಲ್ಲಿ ನಾವು ಎಲ್ಲ ಟೀಮ್ನ ಸಂಗಟ ನಾವು ಒಂದು ಸಂಭ್ರಮಿಸಿದ್ವಿ. ಇಲ್ಲಿನ ಒಂದು ಕೇವ್ ಮ್ಯೂಸಿಯಂ ಅಂತ ಇದೆ ಒಳಗಡೆ. ಇದೇನ್ ಕಾಣಿಸ್ತಿದೆ ಇಲ್ಲ ಬೆಟ್ಟ, ಅಲ್ಲಿ ನಗರದ ಪಕ್ಕದಲ್ಲಿ ಇರುವಂತ ಬೆಟ್ಟ ಇದು. ಈ ತರ ಕಾಣಿಸುತ್ತೆ ಹೊರಗಡೆಯಿಂದ. ಒಳಗಡೆ ಹೋದ್ರೆ ಈ ತರ ಒಳಗಡೆಯಲ್ಲಿ ಎಲ್ಲಾನು ಅಲ್ಲಿನ ಸಂಸ್ಕೃತಿ, ಅಲ್ಲಿನ ಹಿಸ್ಟ್ರಿ ಎಲ್ಲಾನು ಒಂದು ಬಿಂಬಿಸುವಂತಹ ಒಂದು ಮ್ಯೂಸಿಯಂ ಆಗಿದೆ. ನಂತರದಲ್ಲಿ ನಾವು ಹೋಗಿದ್ದು ಉಜ್ಬೇಕಿಸ್ತಾನದಲ್ಲಿ ನಾವು ಹೋಗ್ತಾ ನಮಗೆ ಕಜಕಿಸ್ತಾನ್ ಅಲ್ಲಿನ ಪೊಲೀಸ್ ನಮಗೆ ಎಸ್ಕಾರ್ಟ್ ಮಾಡಿದ್ರು ಉಜ್ಬೇಕಿಸ್ತಾನ್ ಗಡಿ ತನಕ. ಅದೊಂದು ಸುಮಾರು ಒಂದು 15-20 ಕಿಲೋಮೀಟರ್ ಗಡಿ ದೂರ ಇತ್ತು. ಅಲ್ಲಿನ ತನಕ ನಮಗೆ ಪೊಲೀಸ್ ಎಸ್ಕಾರ್ಟ್ ಮಾಡಿದ್ದು ಒಂದು ಸುಂದರ ಅನುಭವ. ನಾವು ಇಂಡಿಯಾದಲ್ಲೇ ಯಾವತ್ತೂ ಆ ಥರದ್ದು ಒಂದು ನಮಗೆ ಅವಕಾಶ ಸಿಗೋದಿಲ್ಲ ಅನ್ಸುತ್ತೆ. ಆದ್ರೆ ಅಲ್ಲಿನ ಪೊಲೀಸ್ ನಮಗೆ ಕರ್ಕೊಂಡೋಗಿದ್ದು, ಆ ಪುಸ್ತಕದಲ್ಲಿ ತುಂಬಾ ಸುಂದರವಾಗಿ ಬರೆದಿದ್ದೇನೆ. ಯಾಕಂದ್ರೆ ಎಲ್ಲಾ ಸಿಗ್ನಲ್ ಫ್ರೀ ಸಿಗ್ನಲ್ ಮಾಡಿಸ್ಕೊಂಡು ನಮ್ಮನ್ನು ಕರ್ಕೊಂಡೋಗಿದ್ದು. ಆಮೇಲೆ ಅಲ್ಲಿ ಗಡಿ ದಾಟ್ಬೇಕಾದ್ರೂ 1-2 ಹಾಸ್ಯ ಪ್ರಸಂಗಗಳು. ಒಂದು ಈ ಕಜಕಿಸ್ತಾನ್ ಬಾರ್ಡರ್ ಸೈಡಲ್ಲಿ ಉಜ್ಬೇಕಿಸ್ತಾನ್ ಬಾರ್ಡರ್ ಸೈಡಲ್ಲಿ ಈ ಪೊಲೀಸರು ಬಂದ್ಬಿಟ್ಟು ಇಬ್ರು, ಅಂದ್ರೆ ಗಡಿ ಬಾರ್ಡರ್ ಅಲ್ಲಿ ಅವ್ರು ಚೆಕಿಂಗ್ ಮಾಡೋ ಪೊಲೀಸ್ಗಳು ಕೈಯಲ್ಲಿ ಗನ್ ಇಟ್ಕೊಂಡು ಒಬ್ರಿಗೊಬ್ರು ಗುದ್ದಾಡ್ಕೊಂಡು ಜಗಳ ಆಡುವಂತ ಸನ್ನಿವೇಶ. ಅದನ್ನ ನೋಡ್ಬಿಟ್ಟು ನನಗೆ ಆ ಗುಂಡು ಏನಾದ್ರು ಆರಿದ್ರೆ, ನನಗೇನಾದ್ರು ಬಡಿದ್ರೆ ಎಂತ ಮಾಡೋದು ಅನ್ನೋ ಒಂದು ಹೆದರಿಕೆ ಆಗಿತ್ತು. ಅವ್ರು ಕಚ್ಚಾಟ ಮಾಡ್ಕೊಂತ ನನ್ನಲ್ಲಿಗೆ ಬಂದಿದ್ದು. ಆಮೇಲೆ ನನ್ನಲ್ಲಿಗೆ ಬಂದ್ಬಿಟ್ಟು ಏನಂತ ನನ್ನ ಹತ್ರ ಚೀಟಿ ಇಸ್ಕೊಂಡಿದ್ದು ಗಡಿ ದಾಟೋದಕ್ಕೆ. ಆಮೇಲೆ ನನಗೆ ಗೊತ್ತಾಯ್ತು ಅವರಿಬ್ರು ತಮಾಷೆಗೆ ಗುದ್ದಾಡ್ತಾ ಇದ್ದಾರೆ ಅನ್ನೋವಂತ ಒಂದು ಅನಿಸಿಕೆ. ಆಮೇಲೆ ನಾಯಿನ ಕರ್ಕೊಂಡ್ಬಂದು ಕಾರಿನ ಒಳಗೆಲ್ಲ ಓಡಾಡಿಸಿ ಅವ್ರು ಚೆಕ್ ಮಾಡ್ತಾರೆ. ಆ ಕಾರಲ್ಲಿ ನಾಯಿ ಎಲ್ಲ ಗಲೀಜ್ ಮಾಡಿ ಹೋಗುವಂಥದ್ದು ಸನ್ನಿವೇಶ. ಅದು ಒಂದು ಹಾಸ್ಯ. ಆಮೇಲೆ ಈ ಕಡೆ ಉಜ್ಬೇಕಿಸ್ತಾನ್ ಬಂದ ನಂತರ ಉಜ್ಬೇಕಿಸ್ತಾನ್ ಸೋಮ್ ಅನ್ನೋ ಕರೆನ್ಸಿ, ಅದು ಮೋಸ್ಟ್ಲಿ ಅಲ್ಲೇನಾಯ್ತು, ಈ ಕಡೆ ಬಂದ ನಂತರದಲ್ಲಿ ನಮ್ಮ ಸಹ ಪ್ರಯಾಣಿಕರು ಎಲ್ಲ ನಕ್ಕೊಂತ ಬರ್ತಾ ಇದ್ರು. ಏನ್ ನಕ್ಕೊಂತ ಬರ್ತಾ ಇದಾರೆ ಅಂದ್ರೆ, ನಾವು 2000 ಸೋಮ್ ಕೊಟ್ವಿ ನಾವು ಯೂರಿನ್ ಮಾಡೋದಕ್ಕೆ ಅಲ್ಲಿ ಹೋಗಿ ಅಲ್ಲಿ ಟಾಯ್ಲೆಟ್ ಅಲ್ಲಿ ಅಂತ ಹೇಳಿದ್ರು. ಯಾಕೆ 2000ನ ಯೂರಿನ್ ಮಾಡೋದಕ್ಕೆ ಅಷ್ಟೊಂದ ಕಾಸ್ಟ್ಲಿನ ಅಂತೇಳಿ ನಾವು ಹೇಳ್ತಾ ಇದ್ರೆ, ಅವ್ರು ಇಲ್ಲ ಅದು ಬರೀ 13 ರೂಪಾಯಿ ಆಯ್ತು ಕನ್ವರ್ಟ್ ಆದಾಗ ಅನ್ನೋ ಒಂದು ಮಾತು ಹೇಳಿದಾಗ, ಅಯ್ಯೋ ಇಷ್ಟೇನಾ ಅನ್ನೋ ಒಂದು ಹಾಸ್ಯ ಪ್ರಸಂಗ ಸಹ ಅಲ್ಲಿ ಆಯ್ತು. ಇಲ್ಲೇನ್ ನೋಡ್ತಾ ಇದ್ದೀರಲ್ಲ, ಇದು ಬಾಬರ್ನ ಜನ್ಮಭೂಮಿ. ಇದು ಫರ್ಗಾನಾ ಅನ್ನೋ ಒಂದು ಜಾಗ. ಅವನ ಹುಟ್ಟಿದ ಸ್ಥಳದಲ್ಲಿ ಅವನ ಒಂದು ಪ್ರತಿಮೆ ಇಟ್ಟು ಒಂದು ಪಾರ್ಕ್ ಮಾಡಿದ್ದಾರೆ. ನಂತರದಲ್ಲಿ ಉಜ್ಬೇಕಿಸ್ತಾನ ನಾವು ತಷ್ಕಂಟ್, ಅಲ್ಲಿನ ರಾಜಧಾನಿ ತಷ್ಕಂಟ್ ಅಲ್ಲಿ ನಾವು ಇದ್ವಿ 2 ದಿನ. ಅಲ್ಲಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ರಸ್ತೆ ಅಂತ ನಾಮಕರಣ ಮಾಡಿದ್ದಾರೆ, ಅಲ್ಲೊಂದು ಪ್ರತಿಮೆ ಇದೆ, ಅಲ್ಲಿದ್ವಿ ನಾವು. ಆಮೇಲೆ ಇಲ್ಲಿ ಏನ್ ಕಾಣಿಸ್ತಾ ಇದೆ, ಅಲ್ಲಿ ನಮ್ಮ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ
ಅವರು ನಿಧನವಾದಂತಹ ಹೋಟೆಲ್ ಇದು. ನಮಗೆ ಗೊತ್ತಿರೋ ಹಾಗೆ ಅವರು ಅಲ್ಲಿ ನಿಧನರಾದರು ರಾತ್ರಿ ಅನ್ನುವಂಥ ಇದೆ ಆ ಹೋಟೆಲ್ ಇದು. ಆಮೇಲೆ ಅಲ್ಲಿನ ಭಾರತೀಯ ಅಂಬಾಸಿಡರ್, ಭಾರತೀಯ ರಾಯಭಾರಿಯನ್ನು ನಾವು ಭೇಟಿಯಾದ್ವಿ ಅವ್ರ ಆಫೀಸಲ್ಲಿ. ನಮ್ಮನ್ನ ಒಟ್ಟು 3 ಕಡೆ ನಾವು ಭೇಟಿಯಾದ್ವಿ ಇಂಡಿಯನ್ ಅಂಬಾಸಿಡರ್ನ. ಅದು ಒಂದು ಇಲ್ಲಿ ತಷ್ಕಂಟಲ್ಲಿ. ಅವರಿಗೆ ನಾವು ರಸ್ತೆ ಮಾರ್ಗವಾಗಿ ಬಂದಿರೋದು ಕೇಳೇ ತುಂಬಾ ಸಂತೋಷದಲ್ಲಿ ಎಲ್ಲ ಅಧಿಕಾರಿ ವರ್ಗ ನಮ್ಮನ್ನ ಸ್ವಾಗತಿಸಿ ಅವ್ರ ಜೊತೆ ಹೈ ಟೀ ಇತ್ತು, ಸುಮಾರು ಮಾತುಕತೆ ಆಯಿತು. ಒಂದು ಒಳ್ಳೆಯ ಅನುಭವ. ನಾವು ನಮ್ಮ ಭಾರತೀಯ ರಾಯಭಾರಿಯನ್ನು ಭೇಟಿ ಆಗ್ತೀವಿ ಅನ್ನೋದೇ ಒಂದು ಸುಂದರ ಅನುಭವ. ಇದು ಅಲ್ಲಿನ ಮದ್ರಾಸಗಳು, ಇಲ್ಲೇನಿದೆ ಈ ಮಸೀದಿಯಲ್ಲಿ ಕುರಾನ್ ಇಟ್ಟಿದ್ದಾರೆ ಅಂತ ಹೇಳಿ ಇದೆ, ಮೂಲಪ್ರತಿ. ಪ್ರಪಂಚದಲ್ಲಿ 3 ಮೂಲಪ್ರತಿ ಇದೆಯಂತೆ, ಅದರಲ್ಲಿ ಇದು ಒಂದು ಮೂಲಪ್ರತಿ ಇಲ್ಲಿದೆ. ಆಮೇಲೆ ಉಜ್ಬೇಕಿಸ್ತಾನದಲ್ಲಿ ಸಮರ್ಕಂಡ ಅಂತ ಇನ್ನೊಂದು ಪ್ರದೇಶ. ಇದೆಲ್ಲ ಮದ್ರಾಸಗಳು, ಆ ಕಾಲದ ಮದ್ರಾಸಗಳು. ನಾವು ಬರೀ ಫೋಟೋದಲ್ಲಿ ನೋಡ್ತಾ ಇದ್ವಿ, ನಮಗೊಂದು ಅಲ್ಲಿ ಹೋಗಿ ನೋಡುವಂತ ಅನುಭವ, ಸುಂದರ ಅನುಭವ ಆಯಿತು. ಇದು ನೋಡೋದಕ್ಕೆ ದೂರದಿಂದ ತುಂಬಾ ಸುಂದರವಾಗಿ ಕಾಣುತ್ತೆ, ಆದರೆ ಕೆಲವೊಂದು ಈ ಮಿನಾರ್ಗಳ ಏನಂತೀವಲ್ಲ, ಅದು ಕೆಲವೊಂದೆಲ್ಲನೂ ಆಗ್ಲೇ ವಾಲಿದಾವೆ, ಯಾವುದೇ ಸಮಯದಲ್ಲಿ ಬೀಳುವಂತ ಸ್ಥಿತಿಗೆ ಬಂದಿದೆ. ಆದರೂ ಹಾಗೆ ನಿಲ್ಲಿಸಿ ಅವರು ಇದನ್ನ ಇಟ್ಕೊಂಡಿದ್ದಾರೆ. ಇಲ್ಲಿನ ಒಳಗೆ ಏನಿದೆ, ಒಳಗಿನಲ್ಲಿ ಈ ಬುರ್ಜ್ ಏನಿದೆ ಅಲ್ಲ, ಇದ್ರ ಒಳಗಡೆಯಲ್ಲಿ ಚಿನ್ನದ ಲೇಪನ ಮಾಡಿರುವಂತ ಒಂದು ಮಸೀದಿ ಇದೆ ಒಳಗಡೆ. ಇದು ನಮ್ಮ KR ಮಾರ್ಕೆಟ್ ಅಲ್ಲಿ ಇರುವ ಹಾಗೆ ಅಲ್ಲಿನ ಮಾರ್ಕೆಟು. ಒಳಗಡೆ ಎಲ್ಲಾ ತರಹದ ಪದಾರ್ಥಗಳು ಸಿಗುತ್ತೆ, ಫುಡ್ಡಿಂದ ಹಿಡಿದು ಎಲ್ಲ ತರನು ಸಿಗುತ್ತೆ. ಇದಕ್ಕೆ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡರ್ಗ್ರೌಂಡ್ ಅಲ್ಲಿ ಮೆಟ್ರೋ ಇದೆ, ಪಾರ್ಕಿಂಗ್ ಇದೆ, ಜನಗಳು ಬರ್ತಾರೆ, ಎಲ್ಲಾ ತರಹದ ವಸ್ತುಗಳು ಅಲ್ಲಿ ಸಿಗುತ್ತೆ. ಇದೆಲ್ಲ ಅವರ ಸಮಾಧಿಗಳು, ರಾಜರುಗಳ ಸಮಾಧಿಗಳು. 11ನೇ ಶತಮಾನದಿಂದ 19ನೇ ಶತಮಾನದವರೆಗೂ ಇರುವಂತ ಸಮಾಧಿ ಸಂಕೀರ್ಣ ಅಂತ ಹೇಳ್ಬೋದು. ಎಲ್ಲ ರಾಜ, ಅವರ ಪರಿವಾರದ ಗುರುಗಳು, ಅವರ ಆಸ್ಥಾನದಲ್ಲಿರುವಂತಹ ಹಿರಿಯ ಅಧಿಕಾರಿಗಳ ಎಲ್ಲರ ಅದು ಸಮಾಧಿಗಳ ಆಗಿದೆ. ಇಷ್ಟನ್ನು ನೋಡಿದ್ವಿ ಅಲ್ಲಿ. ನಂತರದಲ್ಲಿ ಉಜ್ಬೇಕಿಸ್ತಾನದಲ್ಲಿ ಇನ್ನೊಂದು ಬುಖಾರ ಅನ್ನೋ ಒಂದು ಜಾಗ. ಇದು ಸುಮಾರು ಒಂದು 2000 ಹಳೆಯ ಇತಿಹಾಸ ಇದೆ. ಇದು ಒಂದು ಹಳೆಯ ರಸ್ತೆ ಮಾರ್ಗದಲ್ಲಿರುವಂತಹ ಒಂದು ಪ್ರಾಚೀನ ನಗರ, ಹಾಗೆ ಪ್ರಸಿದ್ಧವಾದಂತಹ ಒಂದು ವ್ಯಾಪಾರ ಸ್ಥಳ ಸಹ. ಇಲ್ಲಿನ ಒಂದು ನಗರದ ಮಧ್ಯಭಾಗದಲ್ಲಿ ಈತನ ಒಂದು ಖಾಜಾ ನಜರುದ್ದೀನ್ ಅಂತ ಏನಂತೀವಿ, ನಮ್ಮಲ್ಲಿ ತೆನಾಲಿ ರಾಮಕೃಷ್ಣ, ಬೀರ್ಬಲನ ತರ ಈತನ ಸಹ ಬುದ್ಧಿವಂತಿಕೆ ಒಂದು ಕಥೆಯ ಪಾತ್ರ ಇದೆ, ಅವನ ಪ್ರತಿಮೆ ಇದೆ. ಅಲ್ಲಿ ಬುಖಾರ ಹೋದರು ಇದನ್ನು ನೋಡದೆ ಹೋದ್ರೆ ಅದು ಒಂಥರ ಇನ್ಕಂಪ್ಲೀಟ್ ವಿಸಿಟ್ ಅನ್ನೋ ಒಂದು ಸಹ ಅಲ್ಲಿನ ಗೈಡ್ ನಮಗೆ ಹೇಳಿದ್ರು. ಬುಖಾರದಲ್ಲಿನ ಇದೊಂದು ಕೋಟೆ, ಬುಖಾರ ಆರ್ಕ್ ಆಫ್ ಬುಖಾರ ಅಂತ ಹೇಳ್ತಾರೆ. ಅಲ್ಲಿನ ಕೋಟೆ, ಅದನ್ನ ಉಳಿಸ್ಕೊಂಡಿದ್ದಾರೆ ಭಾಗಶಃ. ಒಳಗೆಲ್ಲ ಚೆನ್ನಾಗಿದೆ ನೋಡೋದಕ್ಕೆ. ಆಮೇಲೆ ಇಲ್ಲಿ ಇನ್ನೊಂದು ಮದ್ರಾಸಗಳು, ಇವೆಲ್ಲ ಈ ಕಡೆ ಇದರ ಮದ್ರಾಸ. ಇದೊಂದು ನಮಾಜ್ ಮಾಡೋದಕ್ಕೆ ಇಲ್ಲಿಂದ ಅವರು ಕರೆಯುವಂತ ಒಂದು ಇದು ಸುಂದರವಾಗಿದೆ, ಕೆತ್ತನೆ ಎಲ್ಲ ಸುಂದರವಾಗಿದೆ. ಇದು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ. ಏನಂದ್ರೆ, ನಮ್ಮ ಮಂಗೋಲಿಯನ್ ರಾಜ ಆಕ್ರಮಣ ಮಾಡಿ ಬುಖಾರನ ಗೆದ್ದಾಗ ಆತ ಇಲ್ಲಿಂದ ಕೈದಿಗಳನ್ನ ಅಂದ್ರೆ ಈ ಆಕ್ಚುಲಿ ಬುಖಾರದಲ್ಲಿನ ರಾಜರುಗಳು ಅಪರಾಧಿಗಳನ್ನ ಇಲ್ಲಿಂದ ಮೇಲಿಂದ ದಬ್ಬಿ ಸಾಯಿಸ್ತಾ ಅಂತ ಒಂದು ಪದ್ಧತಿ ಇದೆ. ಅವಾಗ ಮಂಗೋಲಿಯನ್ ರಾಜ ಈ ಪ್ರದೇಶವನ್ನು ಗೆದ್ದಾಗ ಇದನ್ನ ಮುಂಚೆ ಕೆಡವುದಕ್ಕೆ ಅಂತ ಹೇಳ್ಬಿಟ್ಟು ಆಜ್ಞೆ ಮಾಡ್ತಾನಂತೆ. ಇಲ್ಲ, ಇದು ಈ ತರ ಎಷ್ಟು ಸುಂದರವಾಗಿದೆ, ಆಮೇಲೆ ಇದು ಇಲ್ಲಿಂದ ಜನಗಳನ್ನೆಲ್ಲ ಕೈದಿಗಳನ್ನೆಲ್ಲ ಮೇಲಿಂದ ಹಾಕಿ ಸಾಯಿಸುವಂತ ಒಂದು ಕುಪ್ರಸಿದ್ಧಿ ಇದಕ್ಕಿದೆ, ಹಾಗೆ ಇರ್ಲಿ ಅನ್ನೋ ಒಂದು ನಿರ್ಣಯ ತಗೊಂಡು ಬಿಟ್ಟ ಅನ್ನೋ ಒಂದು ಕಥೆನ ನಮ್ಮ ಗೈಡ್ ಸಹ ಹೇಳಿದ್ದ. ಇಲ್ಲಿನ ಒಂದು ವ್ಯಾಪಾರ ಸ್ಥಳ ತುಂಬಾ ಸೊಗಸಾಗಿದೆ. ನಮಗೆ ಎಲ್ಲೋ ಒಂದು ಸ್ಟೇಡಿಯಂ ಅಲ್ಲಿ, ಅದು ಒಂದು ಸ್ಟುಡಿಯೋದಲ್ಲಿ ಇದ್ದು ನೋಡಿದ್ರೆ ಹೇಗಿರುತ್ತೋ ಆ ತರ ಅನಿಸುವ ಒಂದು ಭಾವನೆ. ಕೊನೆಯದಾಗಿ ಕಿವಾ ಅನ್ನೋ ಇನ್ನೊಂದು ನಗರ ಉಜ್ಬೇಕಿಸ್ತಾನದಲ್ಲಿ.
ಇದು ಸಹ ತುಂಬಾ ಕುಪ್ರಸಿದ್ಧಿ, ಕೈದಿಗಳಿಗೆ ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡುವಂತಹ ಸ್ಥಳ ಆಗಿತ್ತು ಅಂತೇಳಿ ಚರಿತ್ರೆಯಲ್ಲಿ ಕುಪ್ರಸಿದ್ಧಿ ಪಡೆದಿದೆ. ನಾನು ಪುಸ್ತಕದಲ್ಲಿ ಬರೆದಿದ್ದೇನೆ, ಅದು ಬರೆಯೋ ಟೈಮಲ್ಲಿ ಬರೆದ್ಬಿಟ್ಟೆ. ಕೊನೆಗೆ ನಾನು ಅದನ್ನ ಓದ್ತಾ ಇದ್ರೆ ಎಷ್ಟು ಕ್ರೂರವಾಗಿತ್ತಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನನಗೆ ಒಂಥರ ಹೊಟ್ಟೆಲೆಲ್ಲ ಕಳಿಸೋ ಒಂದು ಅನುಭವ ಆಗ್ತಾ ಇತ್ತು. ಕೈದಿಗಳಿಗೆ ಎಣ್ಣೆಯಲ್ಲಿ ಕರೆಯುವ ರೀತಿಯಲ್ಲಿ ಈ ಕುರಿನ ಒಂದು ಉದ್ದವಾದ ಕೋಲಿಗೆ ಕಟ್ಟಿಬಿಟ್ಟು ಕೆಳಗಡೆ ಬೆಂಕಿ ಹಾಕಿ ಹೀಗೆ ಸುಡ್ತಾರೋ, ಜೀವಂತವಾಗಿ ಸುಡುವಂತಹ ಪದ್ಧತಿ. ಆಮೇಲೆ ಮೂಟೆಯಲ್ಲಿ ಜೀವಂತ ಕಟ್ಟಿ ರಸ್ತೆಯ ಮಧ್ಯಭಾಗದಲ್ಲಿ ಅವರನ್ನ ಬಿಟ್ಟು ಎಲ್ಲರೂ ಕಲ್ಲಿಂದ ಹೊಡೆಯುವಂತಹ ಕ್ರೂರ ಶಿಕ್ಷೆ. ಈ ತರ ಸುಮಾರು ಶಿಕ್ಷೆಗಳು ಕೊಟ್ಟು ಅಲ್ಲಿನ ಇವರನ್ನ ಸಾಯಿಸ್ತಾ ಇದ್ರು ಅನ್ನೋ ಒಂದು ನಮ್ಮ ಗೈಡ್ ಹೇಳಿದ್ರು. ಇದು ಒಂದು ನಗರ, ಒಂದು ಕೋಟೆ ಮಧ್ಯದಲ್ಲಿದೆ. ಅಂದ್ರೆ ಈ ಹಳೆಯ ನಗರ ಏನಿದೆ ಕೋಟೆಯ ಮಧ್ಯದ ಒಳಗಿದೆ. ಆ ನಗರನ ಈಗಿನೂ ಸುರಕ್ಷಿತವಾಗಿ ಟೂರಿಸ್ಟ್ಗಳಿಗೋಸ್ಕರ ಇಟ್ಟಿರುವಂತಹ ನಗರವಾಗಿದೆ. ನಾನು ಟೈಮ್ ಚೆಕ್ ಮಾಡ್ತಾ ಇದ್ದೀನಿ. ಇವತ್ತಿಗೆ ನಿಲ್ಲಿಸಿ ನೆಕ್ಸ್ಟ್ ಇನ್ನೊಮ್ಮೆ ಅವಕಾಶ ಕೊಟ್ಟರೆ ಮಾಡ್ಬೋದು ಅನಿಸುತ್ತೆ. ಯಾಕಂದ್ರೆ ನಾನು ಸ್ವಲ್ಪ ಫಾಸ್ಟ್ ಆಗಿ ತಗೊಂಡು ಹೋಗೋಣ ಅಂದ್ರೆ ಅದರದ ಇದಿರೋದಿಲ್ಲ ಅಂತ ನಾನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದೀನಿ. ಇದೊಂದು ಕೊನೆಯ ಸ್ಲೈಡ್ ಹೇಳ್ಬಿಟ್ಟು ನಾನು ನಿಲ್ಸೋಕೆ ಪ್ರಯತ್ನ ಪಡ್ತೇನೆ. ಇದು ಇನ್ನೊಂದು ಉಜ್ಬೇಕಿಸ್ತಾನ, ನಾನು ಮುಂಚೆನೆ ಹೇಳಿದಾಗೆ ನಮ್ಮ ಸುದೀರ್ಘ ಪ್ರಯಾಣವಾಗಿತ್ತು. ಇದು ಈ ಉರುಲ್ ನದಿಯ ಸಮುದ್ರದ ತಟದಲ್ಲಿ ನಾವು ನಡ್ಸ್ಕೊಂಡು ಹೋಗಿರೋಂಥದ್ದು. ಇಲ್ಲಿನ ಸುಮಾರು ಒಂದು 150-200 ಕಿಲೋಮೀಟರ್ ರಸ್ತೆ ತುಂಬಾ ಇದು ಕೆಟ್ಟದಾಗಿತ್ತು. ಅಲ್ಲಿ ಎಲ್ಲ ಏನಾಗ್ತಾ ಇದ್ರು ಅಂದ್ರೆ ವೆಹಿಕಲ್ ಎಲ್ಲಾನು ಅಲ್ಲಿನ ರಸ್ತೆ ಬಿಟ್ಬಿಟ್ಟು ಈ ಸಮುದ್ರದ ಮರಳಿನಲ್ಲಿ ಇಳಿದು ಹೋಗ್ತಾ ಇದ್ರು. ಅದು ಒಂದು ನಮಗೆ ತುಂಬಾನೇ ಒಳ್ಳೆಯ ಅನುಭವ. ಈ ತರ ಆಫ್ ರೋಡ್ ಡ್ರೈವ್ ಅಂತ ಯಾವತ್ತೂ ಮಾಡಿರ್ಲಿಲ್ಲ. ಅದು ಒಂದು ನಮಗೆ ಅವಕಾಶ ಸಿಕ್ತು. ಇದು ಯಾಕೆ ಒಣಗೋಯ್ತು ಈ ಸಮುದ್ರ ಅನ್ನೋದಕ್ಕೂ ಸಹ ಚರಿತ್ರೆ ನಮ್ಮ ಪುಸ್ತಕದಲ್ಲಿ ಬರೆದಿದ್ದೀನಿ. ಸುಮಾರು 60 ವರ್ಷದಿಂದ ಅಲ್ಲಿನ ನೀರನ್ನ, 2 ನದಿಗಳು ಬರುತ್ತೆ. ಆ ನದಿಯನ್ನು ಅವರು ಇದಕ್ಕೆ ನೀರಾವರಿಗೆ ಉಪಯೋಗಿಸಕ್ಕೆ ದಾರಿ ಬೇರೆ ಕಡೆ ಮಾಡಿದ್ದಕ್ಕೆ ಇಲ್ಲಿನ ಒಳ ಹರಿವು ಕಡಿಮೆ ಆಗಿ ಇಲ್ಲಿ ಒಣಗೋಗಿದೆ ಅನ್ನೋ ಒಂದು ಪ್ರತೀತಿ ಇದೆ. ಇದು ಇಲ್ಲೇನು ಕಾಣಿಸ್ತಾ ಇದೆಯಲ್ಲ, ಇದು ಒಂದು ಈ ಪಾರ್ಸಿಗಳು, ಜೊರಾಸ್ಟ್ರಿಯನ್ಸ್ ಪಾರ್ಸಿಗಳು, ಅವರು ಶವ ಸಂಸ್ಕಾರ ಮಾಡುವ ಪದ್ಧತಿ. ಇಲ್ಲಿ ಮೋಸ್ಟ್ಲಿ ನಿಮಗೆ ಒಂದು ಸಣ್ಣದಾಗಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ನಮ್ಮಲ್ಲಿ ಒಬ್ಬರ ವೆಹಿಕಲ್ ಇದು ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಅದನ್ನ ಊಹಿಸಿ ನೀವು ಎಷ್ಟು ದೊಡ್ಡದಿರುವುದಂತ ಊಹಿಸ್ಕೊಳ್ಳಿ. ಇದೇ ಒಂದು ದೊಡ್ಡ ಬೆಟ್ಟ. ಇಲ್ಲಿ ಒಂದು ಸಣ್ಣದಾಗಿ ಒಂದು ಕಾಣಿಸ್ತಾ ಇದೆಯಲ್ಲ, ಅದು ಒಂಥರ ಗುಹೆ ತರ ಕಾಣಿಸ್ತಾ ಇದೆ. ಆದ್ರೆ ಇದೇನ್ ಮೆಟ್ಲಿದೆಯಲ್ಲ, ಇಲ್ಲಿಂದ ಮೆಟ್ಲಿಂದ ಹತ್ತಿ ಹೋಗೋದಕ್ಕೆ ಮಾಡಿರುವಂತಹ ದಾರಿ. ಇಲ್ಲಿಂದ ಹತ್ತಿ ಹೋಗಿ ಮೇಲೆ, ಇದರ ಮೇಲೆ ಅವರ ಸತ್ತ ಸಂಬಂಧಿಗಳ ಶವಗಳನ್ನ ಅಲ್ಲಿ ಮೇಲೆ ಇಡ್ತಾ ಇದ್ರಂತೆ, ಹಾಗೆ ಬೈಲಿಗೆ. ಅದು ಶವದ ಮಾಂಸ ಅಂಗಾಂಗಗಳನ್ನೆಲ್ಲ ಪಕ್ಷಿಗಳು ತಿಂದು ಬರೀ ಮೂಳೆ ಬಿಟ್ಟಾಗ ಆ ಮೂಳೆಗಳನ್ನು ತಗೊಂಡ್ಬಂದು ಶವ ಸಂಸ್ಕಾರ ಮಾಡುವಂಥದ್ದು ಪದ್ಧತಿ. ಈಗ ಇಲ್ಲ ಅಲ್ಲಿ, ಅದು ಮುಂಚೆ ಇದ್ದಂತಹ ಪದ್ಧತಿ. ಆದ್ರೆ ಈಗ ಅದು ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ನೆಕ್ಸ್ಟ್ ಕಜಕಿಸ್ತಾನಿಗೆ ಹೋಗ್ಬೇಕಾಗುತ್ತೆ. ನಮಗೆ ಸಮಯ ಹೇಗಿದೆ? ಇನ್ನು ಸುಮಾರು ಹೊತ್ತಾಗುತ್ತಾ ಸರ್? ಅಂದ್ರೆ ಯಾಕಂದ್ರೆ ಮುಂದಿನ ಇದ್ರಲ್ಲಿ 1 hour ಅಲ್ಲಿ ಮುಗಿಯೋ ತರ ಇರತ್ತಾ ಮುಂದೆ ಮತ್ತೆ ನೆಕ್ಸ್ಟ್ ಮಾಡಿದಾಗ ಅಂತ ಕೇಳೋಣ ಅನ್ಕೊಂಡೆ. ಇನ್ನು ಒಂದು 25 ಇದೆ. ಇನ್ನೊಂದು 20 ನಿಮಿಷದಲ್ಲಿ ಮಾಡಕ್ ಟ್ರೈ ಮಾಡ್ತೀನಿ. 7 ಗಂಟೆಗೆ ಮುಗಿಸಕ್ ಟ್ರೈ ಮಾಡ್ಲಾ? ಅಲ್ಲ, ನೀವು ಬೇಗನೆ ಹೋಗೋದ್ ಬೇಡ ಅನಿಸ್ತಾ, ಯಾಕಂದ್ರೆ ಒಳ್ಳೊಳ್ಳೆ ಚಿತ್ರಗಳು ಕೊಡ್ತಾ ಇದ್ದೀರಾ. ನಮ್ ಕಣ್ಮಿಟಕ್ಸ್ ಕೂಡ ಟೈಮ್ ಇಲ್ಲ, ಆತರ ಇದೆ. ನೀವು ಅದಕ್ಕೋಸ್ಕರ ಅಂತ ಬೇಗನೆ ಹೋಗೋದ್ ಬೇಡ ಅಂತ. ಅನುಭವ ಚೆನ್ನಾಗಿದೆ, ಮುಂದಿನಕ್ಕೆ ಇಟ್ಕೊಳ್ಳೋಣ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಸಮಯ ಕಮ್ಮಿ ಕೊಟ್ಬಿಟ್ಟು ನಮ್ಗೆ ಅನುಭವಗಳು ಕಮ್ಮಿ ಆಗತ್ತೆ ನಮಗೆ ಅಂತ. ನೀವೇನ್ ಹೇಳ್ತಿರೋ ಹಾಗೆ ಸರ್? ಅಲ್ಲ, ನಾನ್ ಮಾಡಕ್ಕೆ ತಯಾರಿ ಇನ್ನೊಮ್ಮೆ. ಆಗ್ಲಿ, ಹಾಗೆ ಅದೇ ತರ ಮಾಡೋಣ ಸರ್, ಅಲ್ವಾ? ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನೀವು ಟೈಮ್ ಕನ್ಸ್ಟೆಂಟ್ ಇಟ್ಕೊಂಡು ನೀವು ಎಕ್ಸ್ಪ್ಲೈನ್ ಮಾಡ್ಲಿಲ್ಲಾದ್ರೆ ನಾವು ಮಿಸ್ ಮಾಡ್ಕೊಳ್ಳೋದು ಅಲ್ವಾ? ಅದಕ್ಕೋಸ್ಕರ ಅಷ್ಟೇ. ಇಲ್ಲ, ಇನ್ನು ತುಂಬಾ ಇದೆ, ತುಂಬಾ ದೇಶಗಳು ನೋಡೋದಿದೆ. ನಾ ಬರೀ ಇಲ್ಲ, ಖಂಡಿತ ಸರ್. ಅದಕ್ಕೆ ಸಾಕಾಗಲ್ಲ. ಬಹುಶಃ ಇನ್ನ 20 ನಿಮಿಷದಲ್ಲೂ ಆಗಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿದೆ ನೀವು ಕೊಡ್ತಾ ಇರೋದು. ಪರವಾಗಿಲ್ಲ ಅಲ್ಲ ಮೇಡಮ್? ರೇಣುಕಾ ಮೇಡಮ್
ನಾವೇ ಡಿಸಿಷನ್ ತಗೋಬೇಕು. ಮುಂದಿನ ನಾನು ರವಿಕುಸ್ಮಿಗೆ ಹೇಳಿದೀನಿ, ಖಂಡಿತ ಇನ್ನೊಂದು ಎಪಿಸೋಡ್ ಮಾಡೋಣ ಸರ್. ಇನ್ನೊಂದು ಎಪಿಸೋಡ್ ಮಾಡೋಣ ಸರ್, ಖಂಡಿತ. ಯಾಕಂದ್ರೆ ಟೈಮ್ ಕನ್ಸ್ಟ್ರೈಂಟ್ ಗೋಸ್ಕರ ಇಂತ ಒಳ್ಳೆ ಪ್ರೆಸೆಂಟೇಷನ್ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಅಷ್ಟೇ ನಮ್ದು. ತುಂಬಾ ಸಂತೋಷ. ಖಂಡಿತ ಅದಕ್ಕೇನೆ ಸದ್ಯಕ್ಕೆ ಇವಾಗ ಇಲ್ಲಿಗೆ ನಿಲ್ಸೋಣ ಅಲ್ಲ ಮೇಡಮ್ ಇದದ್ದು ಹಾ. ಕಾರ್ಯಕ್ರಮದ? ಈಗ ಈ ಕಾರ್ಯಕ್ರಮ ನಿಲ್ಸಿ ಮತ್ತೆ ಎಲ್ಲರಿಗೂ ತುಂಬಾ ಕುತೂಹಲದ ಪ್ರಶ್ನೆಗಳಿರ್ತದೆ. ಆಮೇಲೆ ಆದಷ್ಟು ಬೇಗನೆ ಮಾಡ್ತೀವಿ ಸರ್, ಯಾಕಂದ್ರೆ ಇದನ್ನ ಮರಿ ಕೊಡುದು ಮೊದಲನೇದಾಗಿ. ಅದಕ್ಕೆ ನಾನು ರವಿಕೋಸ್ಮಿಗೆ ಹೇಳ್ತೀನಿ, ಆದ್ರೆ ಮುಂದಿನ ವಾರನೇ ಮುದ್ದೆ ಇನ್ನೊಂದು ಇಟ್ಕೊಂಡ್ಬಿಡೋಣ ಆ ತರ ಮಾಡ್ಬೋದು. ಮುಂದಿನ ವಾರ ಆಗೋದಿಲ್ಲ, ಮುಂದಿನ ವಾರದಲ್ಲಿ ನಾನು ಮುಂದಿನ ಅಲ್ಲ ತಿಂಗಳ ನಿಮ್ಮ ಅನುಕೂಲಕ್ಕೆ ಹೇಗಾಗುತ್ತೋ ನೋಡ್ಕೊಂಡು ಸರ್ ನಾವು ಮಂತ್ಲಿ ಒಂದು ಮಾಡ್ತೀವಿ ತಿಂಗಳ ಬೆಳಕು ಅಂತ. ಮುಂದಿನ ತಿಂಗಳ ಬೆಳಕಲ್ಲಿ ಇದನ್ನೇ ರವಿ ಕುಸ್ಬೇರು ಇಟ್ಕೊಳಕ್ ಹೇಳೋಣ ಶಾಸ್ತ್ರಿ ಜಿ. ಆಗ್ಲಿ ಇವತ್ತಿನ ಪ್ರಶ್ನೆಗಳೇನ್ ಬೇಡ ಅಲ್ಲ ಮೇಡಮ್, ಅವತ್ತಿಗೆ ಇಟ್ಕೊಂಡ್ರಾಗತ್ತೆ ಅಥವಾ ಇವತ್ತಿನ ಪ್ರಶ್ನೆಗಳು ಕೇಳ್ಬೇಕಾ? ಎಷ್ಟು ಮಾಡ್ಬೋದು ಹಾಗೇನೆ ಪ್ರಶ್ನೆಗಳು ಎಲ್ಲ ಬರ್ದಿಟ್ಕೊಂಡಿರ್ಲಿ ಎಲ್ಲಾರು. ಹೌದು ಎಲ್ಲರಿಗೂ ಚಾಲೆಂಜೆ. ಅವ್ರ ನೆನಪಿಟ್ಕೊಂಡು ಪ್ರಶ್ನೆ ಬರ್ಕೊಂಡು ತಪ್ಪದೆ ನೆಕ್ಸ್ಟ್ ಪ್ರೋಗ್ರಾಮಿಗೆ ಬಂದು ಪ್ರಶ್ನೆ ಕೇಳ್ಬೇಕು. ನಾನು ಒಂದ್ 3-4 ಆಗ್ಲೇ ಬರ್ಕೊಂಡಿದೀನಿ, ಆದ್ರೆ ಅಲ್ಲಿ ಒಂದ್ ತಿಂಗಳಾದ್ಮೇಲೆ ಆಮೇಲೆ ನೆಕ್ಸ್ಟ್ ಮುಂದಿನ ಇದೆಲ್ಲ ಕೇಳ್ತೀನಿ. ರೇಣುಕಾ ಮೇಡಮ್, ಇಂದಿನ ಕಾರ್ಯಕ್ರಮಕ್ಕೆ ಮಾತ್ರ ನೀವು ವಂದನಾರ್ಪಣೆ ಹೇಳಿ. ಶ್ರೀನಿವಾಸ್ ಸರ್ ತೊಂದ್ರೆ ಇಲ್ಲ ಅಲ್ವಾ ನಮ್ಗೆ? ಯಾಕಂದ್ರೆ ನಮ್ಗೆ ನಿಜವಾಗ್ಲೂ ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಸರ್, ಆದ್ರಿಂದ ನಮ್ಗೆ ನಾವು ಇದ್ ಮಾಡಿದ ಅಷ್ಟೇ. ಕೊಡ್ಬೇಕಾಗಿತ್ತು, ಇದನ್ನು ಕೂಡ ಸ್ಲೋ ಆಗಿ ಒಂಥರ ಆಮೇಲೆ ಕಬಡ್ಡಿ ಆಟ ಆಡ್ದಂಗಾಗತ್ತೆ, ಹೋಗಿ ಬಿಟ್ಬಿಟ್ಟು ಬಂದಂಗ. ಹೌದೌದು. ಹಾಗೆ ರೇಣುಕಾ ಮೇಡಮ್, ನೀವು ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ವಂದನಾರ್ಪಣೆ ಹೇಳ್ಬೋದು, ಆದ್ರೆ ಮುಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತೆ ಹೇಳ್ಬೇಕಾಗತ್ತೆ. ಆಗ್ಲಿ ಮೇಡಮ್, ನೀವ್ ಹೇಳಿ ಶುರು ಮಾಡಿ. ಇಂದು ಸುಮಾರು 25-30 ಜನ ನಮ್ಮ ಸಾಹಿತ್ಯ ವೇದಿಕೆ ಸದಸ್ಯರು ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸಿದ್ರು. ಶ್ರೀನಿವಾಸ್ ಸರ್, ನಮಗೆ ಅಂದ್ರೆ ಸುಮಾರು ಪ್ರಶ್ನೆಗಳಿದೆ, ನೆಕ್ಸ್ಟ್ ಕೇಳ್ತೀವಿ. ಈ ಆಪ್ಷನ್ ಅನ್ನ ನಾವು ಮೊದಲೇ ಕೊಟ್ಟಿದ್ರೆ ನಿಮ್ಗೆ ಚೆನ್ನಾಗಿತ್ತೇನೋ, ಇದನ್ನು ಸ್ಲೋ ಆಗಿ ಮಾಡ್ತಿದ್ರ ಅಂತ. ನಿಜವಾಗ್ಲೂ ನಿಮ್ಮ ಮಕ್ಕಳು ಹೇಳಿದಂಗೆ ಇದೊಂದು ಜೀವಿತಾವಧಿಯ ಸಾಧನೆನೇ ನಿಜ. ನಮಗೆ ಈ ಪ್ರೋಗ್ರಾಮ್ ಇದ್ದಾಗ ಇಷ್ಟೆಲ್ಲ ಇರುತ್ತಾ ಅಂತ ಯೋಚನೆ ಆಗ್ತಾ ಇತ್ತು. ನೆಕ್ಸ್ಟ್ ಪ್ರಶ್ನೆ ಕೇಳ್ತೀವಿ. ಇಷ್ಟು ದೇಶಗಳು ಇಷ್ಟು ಹಣ ಖರ್ಚು ಮಾಡಿದ್ದಲ್ದೆ ಎಷ್ಟು ಧೈರ್ಯ, ಇದೆಲ್ಲದನ್ನು ಮಾಡಿ ಈ ಒಂದು ಜೀವಿತದ ಅತ್ಯುನ್ನತ ಪ್ರವಾಸ ನೀವು ಮಾಡಿದ್ದೀರಿ, ಅದನ್ನ ತಂದು ನಮಗೆ ಕೂಡ ಹೇಳ್ತಾ ಇದ್ದೀರಾ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ನಮ್ಗೆಲ್ಲ ತುಂಬಾನೇ ಥ್ರಿಲ್ ಆಗಿದೆ. ಮತ್ತೆ ಮಾತು ಮಧ್ಯೆ ನೀವು ಹೇಳಿದ್ರಿ ವಯಸ್ಸಾದವ್ರಿಗೆ ಮೇಲ್ ಹೋಗಕ್ಕಾಗ್ಲಿಲ್ಲ ಅಂತ. ಹಾಗಾದ್ರೆ ನಿಮ್ಮ ಒಟ್ಟಿಗೆ ವಯಸ್ಸಾದವರು ಬಂದಿದ್ರಾ? ಇನ್ನು ಸುಮಾರು ವಿಷಯಗಳನ್ನ ನಾವು ನೆಕ್ಸ್ಟ್ ಒಂದು ಅವಧಿ ಕೊಡೋದ್ರಿಂದ ಆ ಒಂದೊಂದು ಸಣ್ಣ ವಿಷಯಗಳನ್ನು ನೀವು ನಮ್ಗೆ ತಿಳಿಸ್ಕೊಡ್ಬೇಕು. ಈ ಪ್ರೋಗ್ರಾಮ್ ಏನು ರವಿ ಕುಸ್ಬಿ ಅವರು ನಮ್ದು ಸಾಹಿತ್ಯ ವೇದಿಕೆಯಲ್ಲಿ ಸುಮಾರು ಕಂಟಿನ್ಯೂಸ್ ಒಂದಿಷ್ಟು ದಾಸೋಹ, ತಿಂಗಳ ಬೆಳಕು ಈ ಥರದ್ದು ಪರ್ಮನೆಂಟ್ ಆಗಿ ಸತತವಾಗಿ ನಡೀತವೆ. ಈ ಒಂದು ಕಾರ್ಯಕ್ರಮಕ್ಕೆ ಇದನ್ನ ನಿಮ್ಮನ್ನ ಗುರುತಿಸಿ, ನಾನು ನೋಡೋದ್ರಲ್ಲೇ ನಿರ್ಮಲಾ ಮೇಡಮ್ ಇದು ಹೇಳಿದ್ರು ಅನ್ಕೊಳ್ತೀವಿ, ಗುರುತಿಸಿ ಈ ಪ್ರೋಗ್ರಾಮ್ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಯಾರು ಹೇಳಿದಾರಲ್ಲ ಅವ್ರಿಗೂ ನಿಮಗೂ ಕೂಡ ಧನ್ಯವಾದಗಳು. ಆದರೆ ನಿಮ್ಮ ಸಾಹಸ ಮಾತ್ರ ಮೆಚ್ಚುವಂಥದ್ದು, ನಿಜವಾಗ್ಲೂ ಅದಕ್ಕೆ ಹ್ಯಾಟ್ಸ್ ಆಫ್. ನಮ್ಮ ಈ ವೇದಿಕೆ ಕಾರ್ಯಕ್ರಮಕ್ಕೆ ಇದೊಂದು ಮೆರುಗು ಕೊಡ್ತು, ಸಾಹಸ. ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಈ ಮುಖಾಂತರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಪ್ರತಿ ತಿಂಗಳ ಬೆಳಕು ಒಂದೊಂದು ವಿಶೇಷ ಕಾರ್ಯಕ್ರಮ ಇರ್ತದೆ. ನಮ್ಮ ಈ ಕಾರ್ಯಕ್ರಮದ ರೂವಾರಿ ಅಂದ್ರೆ ಒಂದು ಸಾಹಿತ್ಯ ನಮ್ಮ ವೇದಿಕೆಯಲ್ಲಿ ಇಂತಿಂತ ಪ್ರೋಗ್ರಾಮ್ ಹೀಗೆ ಅಂತ ವಹಿಸಿರ್ತಾರೆ. ರವಿ ಕುಸ್ಬಿ ಅವರು ಇದನ್ನ ಆಯೋಜನೆ ಮಾಡಿದ್ದಾರೆ. ಇದರಲ್ಲೂ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಅವರ ಅಬ್ಸೆನ್ಸ್ ಅಲ್ಲಿ ಮತ್ತೆ ಯಾರೋ ನಡೆಸ್ತಾ ಇರ್ತೀವಿ. ಇವತ್ತು ಇಡೀ ಕಾರ್ಯಕ್ರಮವನ್ನ ತುಂಬಾ ಜವಾಬ್ದಾರಿ ಮತ್ತು ವ್ಯವಸ್ಥಿತವಾಗಿ ನಡೆಸಿಕೊಟ್ಟ ಗುರುರಾಜ್ ಶಾಸ್ತ್ರಿ ಅವ್ರಿಗೂ ನಾನು ಧನ್ಯವಾದ ಹೇಳ್ತೀನಿ. ಇಂದಿನ ಪ್ರೋಗ್ರಾಮ್ ಇಂದ ಯಾರಾದ್ರೂ ವೇದಿಕೆಯ ಒಬ್ಬೊಬ್ರು ಒಂದೊಂದು ವಹಿಸ್ಕೊಂಡಿರ್ತೀವಿ. ಗುರುಪ್ರಸಾದ್ ಸರ್ ಇವತ್ತು ರೆಕಾರ್ಡಿಂಗ್ ಮಾಡಿ ಅದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದು ಕೂಡ ನಿಮಗೆ ಆ ಲಿಂಕ್ ಕೂಡ ಸಿಗುತ್ತೆ. ನಮ್ಮ ಸಾಹಿತ್ಯ ವೇದಿಕೆಯಲ್ಲಿ ಸುಮಾರು ಪುಸ್ತಕಗಳು ಮತ್ತೆ ಸುಮಾರು ಈ ತರ ಪ್ರೋಗ್ರಾಮ್ಗಳ ಯೂಟ್ಯೂಬ್ ಲಿಂಕ್ಗಳು ಇರುತ್ತೆ ಸರ್. ಸುಮಾರು ಜನ ವ್ಯೂವರ್ಸ್ ಇರ್ತಾರೆ.
ಅಲ್ಲಿ ಕೂಡ ಶ್ರೀನಿವಾಸ್ ಸರ್ಗೆ ಮತ್ತು ಅವರ ಶ್ರೀಮತಿ ಅವರಿಗೆ ಒಂದು ಎಲ್ಲರ ಪರಿಚಯ ಆಗುತ್ತೆ. ಬಟ್ ಈ ಸಾಹಸ ನಿಜವಾಗ್ಲೂ ನನಗೆ ವಂದನಾರ್ಪಣೆ ಮಾಡ್ತಿದ್ದೀನ, ಪ್ರಶ್ನೆ ಕೇಳ್ತಿದ್ದೀನ ಅನ್ನೋದು ಅನಿಸ್ತದೆ. ಇಂಥ ಒಂದು ಸಾಹಸನೂ ತಲೆಯಲ್ಲಿ ಬಂದಿದೆ ಅಲ್ವಾ, ದಟ್ ಇಸ್ ಎ ಗ್ರೇಟ್ ಥಿಂಗ್. ನೀವು ನಮ್ಮ ವೇದಿಕೆಗೆ ಬಂದಿದ್ದು ನಮಗೆ ಸಂತೋಷ. ಇವತ್ತು ಸುಮಾರು ವೇದಿಕೆ ಸದಸ್ಯರು ಬಂದಿದ್ದಾರೆ. ನೆಕ್ಸ್ಟ್ ಟೈಮ್ ಇನ್ನೂ ಒಂದು ಸ್ವಲ್ಪ ಇದ್ರ ವಿವರಣೆ ಬಂದ್ಮೇಲೆ ನೆಕ್ಸ್ಟ್ ಇನ್ನೂ ಜನ ಖಂಡಿತ ನೆಕ್ಸ್ಟ್ ಮಂತ್ ಬರ್ತಾರೆ ತೀವಿ. ಮತ್ತೆ ಇವತ್ತು ಭಾಗವಹಿಸಿದ ಎಲ್ಲ ಸದಸ್ಯರಿಗೂ ನನ್ನ ವಂದನೆಗಳು. ನೆಕ್ಸ್ಟ್ ತಿಂಗಳ ಬೆಳಕಿಗೆ ತಪ್ಪದೇನೆ ಎಲ್ಲರೂ ನಿಮ್ಮ ಪ್ರಶ್ನೆಗಳನ್ನು ಇಟ್ಕೊಂಡು ಬಂದು ಶ್ರೀನಿವಾಸ್ ದಂಪತಿಗಳಿಗೆ ಆ ಪ್ರಶ್ನೆಗಳ ಮುಖಾಂತರ ನಿಮ್ಮ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋ ಅವಕಾಶ ಇರ್ತದೆ ಅಂತ ನಿಮಗೆಲ್ಲ ಹೇಳಿ, ಇಂದಿನ ಕಾರ್ಯಕ್ರಮಕ್ಕೆ ಬಂದಿರುವ ನಿಮಗೆಲ್ಲರಿಗೂ ವಂದನೆಗಳು, ಅಭಿನಂದನೆಗಳು. ಮತ್ತೊಮ್ಮೆ ಶ್ರೀನಿವಾಸ್ ದಂಪತಿಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆ. ಧನ್ಯವಾದಗಳು. ಮುಂದಿನ ಸತಿ